ಸಂಸತ್ತಿನ ವಿಶೇಷ ಅಧಿವೇಶನ ಇವತ್ತಿನಿಂದ ಶುರುವಾಗಿದೆ. ಇಂಟ್ರೊಡಕ್ಷನ್ನಲ್ಲೇ ಹೇಳಿದೆ 3 ಉದ್ದೇಶಗಳಿದ್ದಾವೆ, 3 ಬಿಲ್ಗಳಿದ್ದಾವೆ. ಅವುಗಳ ಪೈಕಿ ಒಂದು ಸಾಂವಿಧಾನಿಕ ತಿದ್ದುಪಡಿಯೂ ಹೌದು. ಲೋಕಸಭಾ ಕ್ಷೇತ್ರಗಳ ಸಂಖ್ಯೆಯನ್ನು ಹೆಚ್ಚು ಮಾಡುವುದು, ಹೆಚ್ಚು ಮಾಡಲಾದ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆಯಲ್ಲಿ 33% ಎಕ್ಸ್ಕ್ಲೂಸಿವ್ ಆಗಿ ಹೆಣ್ಣು ಮಕ್ಕಳಿಗಾಗಿ ಮೀಸಲಾಗಿಡುವುದು. ಮತ್ತೊಂದು ಅದು ಟೆಕ್ನಿಕಲ್ ಥಿಂಗ್, ಅದು 19 ಲೋಕಸಭಾ ಕ್ಷೇತ್ರಗಳ ಕೇಂದ್ರಾಡಳಿತ ಪ್ರದೇಶದಲ್ಲಿ ಬರ್ತವೆ, ಅದನ್ನು 35ಕ್ಕೆ ಮಾಡೋದು. 543 ಲೋಕಸಭಾ ಕ್ಷೇತ್ರಗಳಿದ್ದಾವೆ ದೇಶದಲ್ಲಿ. ಈಗ 543. ಈ ಸಾಂವಿಧಾನಿಕ ತಿದ್ದುಪಡಿ ಪಾಸ್ ಆದರೆ ಟೋಟಲ್ ಸಂಸದರ ಸಂಖ್ಯೆ 850 ಆಗುತ್ತೆ. ಹೊಸ ಸಂಸತ್ ಭವನ ಕಟ್ಟಿಸಿದ್ರಲ್ಲ, ಎಷ್ಟು ಜನ ಕೂತ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಂತ ಚೆಕ್ ಮಾಡಿದ್ವಿ. ಅಲ್ಲಿ 883 ಜನರಿಗೆ ಆಲ್ರೆಡಿ ಕಟ್ಟಿಬಿಟ್ಟಿದ್ದಾರೆ. ಸಂಸದರಗಳ ಸಂಖ್ಯೆ ಜಾಸ್ತಿ ಆದರೆ ಟೋಟಲ್ ಆಗೋದು 850, 543 ಇದೆ ಈಗ. ಇದು ಒಂದು ವೇಳೆ ಅಂದುಕೊಂಡಂಗಾದರೆ, ಸರ್ಕಾರ ಅಂದುಕೊಂಡಂಗಾದರೆ ಆಗುವ ಲಕ್ಷಣಗಳು ಸ್ಪಷ್ಟವಾಗಿದ್ದಾವೆ. 50 ವರ್ಷಗಳ ನಂತರ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಜಾಸ್ತಿ ಆದಂಗಾಗುತ್ತೆ. 50 ವರ್ಷಗಳಾದ ಮೇಲೆ. ಲಾಸ್ಟ್ 1976ರಲ್ಲಾಗಿತ್ತು. 1971ರ ಜನಗಣತಿಯನ್ನು ಪರಿಗಣಿಸಿ 1976ರಲ್ಲಿ 543 ಲೋಕಸಭಾ ಕ್ಷೇತ್ರಗಳಿಗೆ ಸಂಖ್ಯೆಯನ್ನು ಹೆಚ್ಚಿಸಲಾಗಿತ್ತು. ಅಲ್ಲಿಂದ ಇಲ್ಲಿ ತನಕ 543 ಕ್ಷೇತ್ರಗಳು. 2002ರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಆಯಿತು. ಕ್ಷೇತ್ರಗಳ ಸಂಖ್ಯೆ ಜಾಸ್ತಿ ಮಾಡಲಿಲ್ಲ. ಪುನರ್ವಿಂಗಡಣೆ ಅಂದರೆ ಯಾವುದೋ ಒಂದು ತಾಲೂಕಿನಲ್ಲಿ ಆ ಕ್ಷೇತ್ರ ಇದ್ದದನ್ನು ಇಲ್ಲಿ ಒಳಗೆ ಹಾಕೊಳ್ಳೋದು, ಇಲ್ಲಿದ್ದು ಅಲ್ಲಿ ಬಿಡೋದು, ಆ ರೀತಿಯಲ್ಲಿ ಪುನರ್ವಿಂಗಡಣೆ. ಟೋಟಲ್ ಕ್ಷೇತ್ರಗಳ ಸಂಖ್ಯೆ ಮತ್ತು 543 ಉಳಿದಿದ್ವು. ಈ ಸಲ ಅದು ಜಾಸ್ತಿ ಆಗತ್ತೆ. ದೇಶದಾದ್ಯಂತ 543 ಇದ್ದದ್ದು 850 ಆಗುತ್ತೆ ಅಂದರೆ ಎಲ್ಲ ರಾಜ್ಯಗಳಲ್ಲೂ ಜಾಸ್ತಿ ಆಗುತ್ತೆ, ಕರ್ನಾಟಕದಲ್ಲೂ ಜಾಸ್ತಿ ಆಗುತ್ತೆ. ಫಾರ್ಮುಲಾ ಏನು? ಇವತ್ತು ಇಡೀ ದಿನ ನಡೆದ ಗಲಾಟೆ ಅದು. ಕ್ಷೇತ್ರ ಪುನರ್ವಿಂಗಡಣೆಯನ್ನು ವಿರೋಧಿಸ್ತೀವಿ ಅಂತಾರೆ ವಿಪಕ್ಷಗಳವರು. ಫಾರ್ಮುಲಾ ಏನು? 2011ರ ಜನಗಣತಿಯ ಆಧಾರದ ಮೇಲೆ ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆ ಆಗತ್ತಾ? ಹಂಗಾಗುವುದಾದರೆ ಅದಕ್ಕೆ ನಮ್ಮ ವಿರೋಧ ಅಂತ ವಿಪಕ್ಷಗಳವರು ಹೇಳೋದು. ಸರ್ಕಾರ ಹೇಳ್ತಾ ಇದೆ 2011ರ ಜನಗಣತಿಯನ್ನು ಅದರ ಆಧಾರದ ಮೇಲೆ ಪುನರ್ವಿಂಗಡಣೆ ಮಾಡಲ್ಲಪ್ಪ. 2011ರ ಜನಗಣತಿ ಯಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ ಅಂದರೆ 1976ರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಆದ ನಂತರ ಈ ದೇಶದಲ್ಲಿ ಜನಸಂಖ್ಯಾ ನಿಯಂತ್ರಣವನ್ನು ಗಂಭೀರವಾಗಿ ತರಲಾಯಿತು. ಜನಸಂಖ್ಯಾ ಸ್ಫೋಟ ಆಗ್ತಾ ಇದೆ, ಕಡಿಮೆ ಆಗಬೇಕು ಜನಸಂಖ್ಯೆ ಅಂತ. ದಕ್ಷಿಣದ ರಾಜ್ಯಗಳು ಆ ಜನಸಂಖ್ಯಾ ನಿಯಂತ್ರಣದ ಪ್ರಪೋಸಲನ್ನು ಗಂಭೀರವಾಗಿ ಇಂಪ್ಲಿಮೆಂಟ್ ಮಾಡಿದ್ವು. ಕರ್ನಾಟಕ, ಕೇರಳ, ತಮಿಳುನಾಡು, ನಾವೆಲ್ಲ ಆಂಧ್ರ, ತೆಲಂಗಾಣ, ನಾವೆಲ್ಲ ಜನಸಂಖ್ಯೆ ನಿಯಂತ್ರಣ ಮಾಡಿದ್ವಿ ಈ ರಾಜ್ಯಗಳು. ಅದು ಉತ್ತರ ಪ್ರದೇಶದಲ್ಲಿ, ಬಿಹಾರದಲ್ಲಾಗಲಿಲ್ಲ. ಬಿಹಾರ, ಉತ್ತರ ಪ್ರದೇಶ ಸೇರಿದಂತೆ ಉತ್ತರ ಭಾರತದ ರಾಜ್ಯಗಳಲ್ಲಿ ಅದನ್ನು ಮಾಡಲಿಲ್ಲ. ಹಾಗಾಗಿ ಅಲ್ಲಿನ ಜನಸಂಖ್ಯೆ ಜಾಸ್ತಿ ಆಯಿತು, ಇಲ್ಲಿನ ಜನಸಂಖ್ಯೆ ನಿಯಂತ್ರಣಕ್ಕೊಳಪಡ್ತು. ಈಗ ನೀವು ಜನಸಂಖ್ಯೆಗೆ ಅನುಗುಣವಾಗಿ ಕ್ಷೇತ್ರಗಳನ್ನು ಮಾಡ್ತೀವಿ ಅಂತ ಹೊರಟ್ರೆ ಆ ರಾಜ್ಯಗಳಲ್ಲಿ ನಂಬರ್ ಆಫ್ ಕಾನ್ಸ್ಟಿಟ್ಯೂಯೆನ್ಸೀಸ್ ತುಂಬ ಜಾಸ್ತಿ ಆಗಿಬಿಡ್ತವೆ. ನಮ್ಮಲ್ಲಿ ಆ ಪ್ರಮಾಣದಲ್ಲಿ ಜಾಸ್ತಿ ಆಗೋದಿಲ್ಲ. ಇನ್ಫ್ಯಾಕ್ಟ್ ಕೇರಳದಲ್ಲಿ ಜಾಸ್ತಿ ಆಗೋದೇ ಇಲ್ಲ, ಜನಸಂಖ್ಯೆ ಬೆಳೆದಿಲ್ಲ ಅಲ್ಲಿ. ಹಂಗಿದ್ದಾಗ ನಾಳೆ ಈ ದೇಶಕ್ಕೆ ಸಂಬಂಧಿಸಿದ ನಿರ್ಧಾರಗಳಿಗೆ ವೋಟಿಂಗ್ ಪವರ್ ಅಂತ ಬಂದಾಗ ಅವರು ಏನು ಹೇಳ್ತಾರೆ ಅದು ಹಾಕ್ಕೊಂಡು ಹೋಗ್ಬಿಡುತ್ತೆ. ಯಾಕಂದರೆ ನಂಬರ್ ಆಫ್ ವೋಟ್ ಜಾಸ್ತಿ ಆಗ್ಬಿಡ್ತಾವೆ, ಅಲ್ಲಿ ಸಂಸದರ ಸಂಖ್ಯೆ ಜಾಸ್ತಿ ಆಗಿಬಿಡುತ್ತೆ. ಅದನ್ನು ದಕ್ಷಿಣದ ರಾಜ್ಯಗಳು ವಿರೋಧಿಸುವುದು ತಾರ್ಕಿಕ ಮತ್ತು ನ್ಯಾಯಬದ್ಧ ವಿರೋಧ. ಅದು ನೀವು ಹೇಳಿದ್ದಕ್ಕೆ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿಕೊಂಡ್ವಿ ನಾವು, ನಮಗೆ ಶಿಕ್ಷೆ ಕೊಡ್ತೀರಾ ನೀವು ಹೀಗೆ ಅಂತ. ಅದಕ್ಕೆ ಕೇಂದ್ರ ಸರ್ಕಾರ ಹೇಳ್ತಾ ಇದೆ, ಇಲ್ಲ ಜನಸಂಖ್ಯೆ ಆಧಾರದ ಮೇಲೆ 2011ರ ಜನಗಣತಿ ಆಧಾರದ ಮೇಲೆ ಅಲ್ಲ, ಎಲ್ಲ ಕಡೆನೂ 50% ಜಾಸ್ತಿ ಮಾಡಿಬಿಡೋದು ಅಂತ. ಎಲ್ಲ ಕಡೆನೂ 50% ಜಾಸ್ತಿ. 100 ಇದ್ದದ್ದು 150 ಆಗುತ್ತಪ್ಪ, ನೀವು ಜನಸಂಖ್ಯೆ ನಿಯಂತ್ರಣ ಮಾಡಿರಿ, ಮಾಡದೇ ಇರಲಿ ಅಂತ. ಈ ರೀತಿಯಾಗಿ ಮಾಡಿದಾಗಲೂ ಕೂಡ ಉತ್ತರ ಪ್ರದೇಶ ವರ್ಸಸ್ ಕರ್ನಾಟಕ ಅಂತ ಚೆಕ್ ಮಾಡಿದ್ರೆ ಉತ್ತರ ಪ್ರದೇಶದಲ್ಲಿ 80 ಸ್ಥಾನಗಳಿದ್ದಾವೆ. 50% ಜಾಸ್ತಿ ಮಾಡಿದ್ರೆ 120 ಆದ್ರವರು. ನಮ್ಮಲ್ಲಿ 28 ಕ್ಷೇತ್ರಗಳಿದ್ದಾವೆ, 14 ಜಾಸ್ತಿ ಆಗುತ್ತೆ. 50% ಅಂತಂದರೆ 42 ಆಯಿತು.
ಗ್ಯಾಪ್ ಮೊದಲಿದ್ದದಕ್ಕೆ ಜಾಸ್ತಿನಾ ಈಗಿದ್ದದ್ದು ಜಾಸ್ತಿನಾ? ಈಗ ಆಗುವುದು ಜಾಸ್ತಿ, ಈಗಾಗೋ ಜಾಸ್ತಿ ಆಗತ್ತೆ. ಅದು ಒಂದು ವಾದ ಇದೆ. ಆದರೆ ರಾಜ್ಯಗಳ ಪ್ರಾತಿನಿಧ್ಯದ ಪ್ರಮಾಣ ಹೆಚ್ಚು ಕಡಿಮೆ ಆಗೋದಿಲ್ಲ ಅಂತ. ಪ್ರಾತಿನಿಧ್ಯದ ಪ್ರಮಾಣ ಅಂದರೆ ದೇಶದಲ್ಲಿರೋ ಒಟ್ಟು ಸಂಸದರ ಸಂಖ್ಯೆಯಲ್ಲಿ ದಕ್ಷಿಣದ 4 ರಾಜ್ಯಗಳ ಸಂಸದರ ಸಂಖ್ಯೆ 24% ಆಗ್ತಾ ಇತ್ತು ಮುಂಚೆ. ಲೋಕಸಭಾ ಕ್ಷೇತ್ರಗಳ ಹೆಚ್ಚಳದ ನಂತರವೂ ಅದು 24% ಆಗುತ್ತೆ ಅಂತ. ನೋಡಿ, ಅಲ್ಲಿ ವೇಟೇಜ್ ಇದೆ ನೋಡಿ, ಯಾವ್ಯಾವ ರಾಜ್ಯದ ಎಷ್ಟೆಷ್ಟು ವೇಟೇಜ್ ಇದೆ ನೋಡ್ಕೊಂಡು ಬಿಡಿ. ಇದು ಹೆಚ್ಚು ಕಡಿಮೆ ಆಗೋದಿಲ್ಲ, ಯಥಾ ಪ್ರಕಾರ ಉಳಿದುಕೊಳ್ಳುತ್ತೆ ಅನ್ನುವುದು ಇದು 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 ದಕ್ಷಿಣದ ರಾಜ್ಯಗಳದ್ದು. ಟೋಟಲ್ 24% ಇತ್ತಪ್ಪ ಪ್ರಾತಿನಿಧ್ಯ, ಈಗಲೂ 24% ಇರುತ್ತೆ. ಕರ್ನಾಟಕ ನೋಡಿ 5.15% ಇತ್ತು, 5.14% ಆಗುತ್ತೆ. ಆಂಧ್ರ 4.6% ಇದ್ದದ್ದು 4.65% ಆಗುತ್ತೆ. ತೆಲಂಗಾಣ 3.13% ಇದ್ದದ್ದು 3.18% ಆಗುತ್ತೆ. ಹೀಗೆಲ್ಲ ಲೆಕ್ಕ ಹಾಕಿದ್ರೆ 24% ಇದ್ದದ್ದು 24% ಆಗಿ ಉಳಿಯುತ್ತೆ. ಆದ್ದರಿಂದ ಯಾರಿಗೂ ಏನೂ ಅನ್ಯಾಯ ಆಗೋದಿಲ್ಲ ಅನ್ನುವ ವಾದ. ಇದು ಕ್ಷೇತ್ರಗಳ ಸಂಖ್ಯೆಯನ್ನು ಜಾಸ್ತಿ ಮಾಡೋದಾಯಿತು. ಇನ್ನು ಮಹಿಳಾ ಮೀಸಲಾತಿ 33%. ಕರ್ನಾಟಕದ ಲೆಕ್ಕಾಚಾರ ನೋಡಿ ನೀವು, ಈಗ ನಮ್ಮಲ್ಲಿ 28 ಜನ ಸಂಸದರುಗಳಿದ್ದಾರೆ, ಪಾರ್ಲಿಮೆಂಟ್ ಮೆಂಬರ್ಗಳು 28 ಜನ. 50% ಹೆಚ್ಚಳ ಅಂದರೆ 14 ಜಾಸ್ತಿ ಆಯಿತು, ಟೋಟಲ್ 42 ಆಯಿತು. ಈ 42ರಲ್ಲಿ 33% ಮಹಿಳೆಯರು. ಎಷ್ಟು ಜನ ಮಹಿಳೆಯರಾದರು? 14 ಜನ ಮಹಿಳೆಯರು. ಈ ಟೋಟಲ್ ಲೆಕ್ಕಾಚಾರನೇ ಹೆಂಗಿದೆ ರೀ ಇದು. ಈಗ ಗಣಮಕ್ಕಳಿಗೆ ಬೇಜಾರಾಗಬಾರ್ದು ನೋಡಿ, 243 ಇದ್ದದ್ದು 850 ಆಗತ್ತೆ. 280 33% ನಂಗೆ ಹಿಡಿದ್ರೆ 280 ಜನ ಮಹಿಳೆಯರಿಗೆ ಬಿಟ್ಕೊಟ್ಬಿಡೋದು ಕ್ಷೇತ್ರಗಳನ್ನು. ಗಂಡುಮಕ್ಕಳು ನಮಗೆ ಮುಂಚೆ ಎಷ್ಟಿದ್ವಲ್ಲ ಅಷ್ಟೇ ಇದ್ದಾವೆ ಈಗ ಅಂತ ಸಮಾಧಾನ ಮಾಡ್ಕೊಳ್ಳೋದು. ಕನಿಷ್ಠ 280 ಮಹಿಳೆಯರು ಸಂಸತ್ತಿನಲ್ಲಿರ್ತಾರೆ ಅಂದರೆ ತಪ್ಪಾಗತ್ತದು, ಟೆಕ್ನಿಕಲ್ ಎರರ್ ಆಗುತ್ತೆ. ಕರ್ನಾಟಕದಿಂದ 14 ಜನ ಮಹಿಳೆಯರು ಸಂಸದರಾಗಿ ಹೋಗ್ತಾರೆ ಅಂದರೆ ಟೆಕ್ನಿಕಲಿ ತಪ್ಪದು. ಕನಿಷ್ಠ 14. ಉಳಿದ 28 ಕ್ಷೇತ್ರಗಳು ಜನರಲ್ ಕ್ಯಾಟಗರಿ, ಅಲ್ಲಿಯೂ ಸ್ಪರ್ಧಿಸುವ ಹಕ್ಕು ಮಹಿಳೆಯರಿಗಿರುತ್ತೆ. ಅಲ್ಲಿ ಉಳಿದ ಪುರುಷರ ಜೊತೆಗೆ ಸ್ಪರ್ಧೆ ಮಾಡಬೇಕಾಗತ್ತಷ್ಟೇ. ಈ 14ಕ್ಕೆ ಪುರುಷರು ಬರಂಗಿಲ್ಲ. ಅಲ್ಲಿಗೆ ಕರ್ನಾಟಕದಿಂದ ಕನಿಷ್ಠ 14 ಮಹಿಳೆಯರು ಸಂಸತ್ತಿಗೆ ಹೋಗ್ತಾರೆ 2029 ಚುನಾವಣೆಯಲ್ಲಿ. ಟೋಟಲ್ 42 ಜನ ಸಂಸದರು ಕರ್ನಾಟಕದಿಂದ ಹೋಗ್ತಾರೆ. ದೇಶದಾದ್ಯಂತ 250 ಜನ ಸಂಸದರುಗಳಾಗ್ತಾರೆ. ಅವರ ಪೈಕಿ 280 ಮಹಿಳೆಯರೇ ಇರ್ತಾರೆ. ಈಗ 74 ಜನ ಮಹಿಳಾ ಸಂಸದರು ಇರೋದು. 74 ಜನ ಮಹಿಳಾ ಸಂಸದರು ಇರೋದೀಗ 13% ಇದೆ. ಈಗ ಯಾವುದೇ ಕಾನೂನಿಲ್ಲ, ನಿಯಮಗಳಿಲ್ಲ, ಇಷ್ಟು ಕೊಡಲೇಬೇಕು, ಇದು ಮಹಿಳೆಯರಿಗೆ ರಿಸರ್ವ್ಡ್ ಅಂಥದ್ದು ಏನೂ ಇಲ್ಲ. 13% ಇದೆ. ಕಾನೂನು ಬಂದ ನಂತರ ಅದು 33% ಆಗುತ್ತೆ. ಕಾಂಗ್ರೆಸ್ನವರು ಮಹಿಳಾ ಮೀಸಲಾತಿಯ ಕ್ರೆಡಿಟ್ ನಮಗೆ ಸಿಗಬೇಕು, ನಾವು 2010ರಲ್ಲೇ ಟ್ರೈ ಮಾಡಿದ್ವಿ, ಅದರ ಕ್ಷೇತ್ರ ಪುನರ್ವಿಂಗಡಣೆ ಮಾಡೋದಕ್ಕೆ ಬಿಡಲ್ಲ ಅಂತಿದ್ದಾರೆ. ಜೋರು ಚರ್ಚೆ ಇವತ್ತು, ಎಲ್ಲ ತೋರಿಸ್ತಾ ಕೂತ್ಕೊಂಡ್ರೆ 1 ತಾಸು ಅದರಲ್ಲೇ ಹೋಗ್ಬಿಡುತ್ತೆ. ಕೆ ಸಿ ವೇಣುಗೋಪಾಲ್, ಅಮಿತ್ ಶಾ ಅವರೆಲ್ಲ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. Here one is the constitution bill, very clearly one is the constitution bill, and other 2 is not a constitution bill. Clubbing both together will not be a good practice, sir. We cannot allow it, sir. Here one is the. इससे 2023 से पहले 5 बार महिला आरक्षण पर विभिन्न प्रकार के कानून लाए गए हैं. इस बार तो प्रधानमंत्री मोदी जी उन्होंने एक सशक्त कदम लिया है, इस बार हो जाएगा. उस समय भी ऐसी बातें थी कि हमारी पार्टी कांग्रेस पार्टी महिला आरक्षण के पक्ष में है, पर कृपया महिला आरक्षण को आप सरल करिए ताकि महिला आरक्षण जिस समय कानून पारित हो उसी समय लागू हो जाए. और 500 जो हमारे 543 है लोकसभा की जो वर्तमान जो हमारी ताकत है उस पर लागू हो जाए, उसको परिसीमन के साथ मत जोड़े. उस समय भी ये बात कही, आज भी हम ये बात कह रहे हैं. उस समय भी हमने ये बात कही थी. लोकसभा में आदरणीय हमारी कांग्रेस दल की नेत्री श्रीमती सोनिया गांधी जी ने यही बात कही थी कि हम महिला आरक्षण के पक्ष में हैं, पर इसको आप परिसीमन के साथ मत जोड़िए. और अगर आप महिला आरक्षण आप वर्तमान उस समय में
2024 के इलेक्शन में ही लागू करिए, उस समय भी हमने ये गुहार की। उस समय हमको आदरणीय गृह मंत्री जी ने कहा कि नहीं, डिलिमिटेशन कमीशन करना पड़ेगा। माननीय अध्यक्ष जी, ये जो 3 बिल, एक संविधान संशोधन और 2 बिल सदन के सामने अभी प्रस्तुत किए हैं, उसमें से संविधान संशोधन करने के बाद महिला आरक्षण को लॉजिकल एंड ले जाने के लिए ये 2 कानून जरूरी है, इसलिए 2 कानून साथ में लाए गए। 3 ಪೈಕಿ 1 ಸಾಂವಿಧಾನಿಕ ತಿದ್ದುಪಡಿ. ಸಾಂವಿಧಾನಿಕ ತಿದ್ದುಪಡಿಗೆ 2/3 ಮೆಜಾರಿಟಿ ಬೇಕಾಗುತ್ತೆ. 2/3 ಮೆಜಾರಿಟಿ NDA ಹತ್ರ ಇಲ್ಲ ಈಗ. ನೋಡಿ, ಇದನ್ನು ಮೊದಲು ಮತಕ್ಕೆ ಹಾಕಿದ್ರು, ಈ ಮಸೂದೆಯನ್ನು ಮಂಡಿಸಬೇಕು ಮಂಡಿಸಬಾರದು ಅಂತ. 333 ಜನ ಇದ್ದರು. ಬಿಲ್ನ ಪರ 207, ಬಿಲ್ನ ವಿರುದ್ಧ 126. ಅಲ್ಲಿಗೆ ಬಿಲ್ ಮಂಡಿಸುವುದು ಅಂತಾಯಿತು. 15 ತಾಸು ಚರ್ಚೆ ಆಗುತ್ತೆ ಇದ್ರ ಮೇಲೆ. ನಾಳೆ ಸಂಜೆ ತನಕ ಚರ್ಚೆ ಆಗುತ್ತೆ. ನಾಳೆ ಸಂಜೆ ಓಟ್ಗೆ ಹಾಕ್ತಾರೆ. ನಾಳೆ ಸಂಜೆ 4 ಗಂಟೆಗೆ ಓಟ್ಗೆ ಹಾಕ್ತಾರೆ. ಓಟಿಗೆ ಹಾಕಿದಾಗ ಇದನ್ನು ಪಾಸ್ ಮಾಡಿಸಿಕೊಳ್ಳುವಷ್ಟು ಮತಗಳು NDA ಹತ್ರ ಇದ್ದಾವ. BJP ಏಕಾಂಗಿಯಾಗಂತೂ ಇಲ್ಲ. ದೇ ಆರ್ ನಾಟ್ ಇನ್ ಮೆಜಾರಿಟಿ. NDA ಟೋಟಲ್ ಸಂಖ್ಯೆ ಇರೋದು 293. 540 ಸದಸ್ಯರಿದ್ದಾರೆ ಲೋಕಸಭೆಯಲ್ಲಿ. 540ರ 2/3 ಅಂದರೆ 360. ಇವ್ರ ಹತ್ರ ಇರೋದು 293. ಎಲ್ಲಿಂದ ತರ್ತಾರೆ 360? ಎಷ್ಟು ಕಡಿಮೆ ಆಯಿತು? 67 ಸಂಸದರು ಕಡಿಮೆ ಆಗ್ತಾರೆ. INDA ಮೈತ್ರಿಕೂಟದ ಹತ್ರ 234 ಇದೆ. ಇತರೆ 27 ಇದ್ದಾರೆ. ಅಂದರೆ ಆಮೇಲೆ ನರೇಂದ್ರ ಮೋದಿಯವರ ಭಾಷಣವನ್ನು ನೋಡೋಣಂತೆ. ಪ್ರಧಾನಮಂತ್ರಿಗಳದ್ದು ಅವರು ಬೆಂಬಲವನ್ನು ಬಯಸಿದರು, ಕೇಳಿದರು. ಆ ಬೆಂಬಲವನ್ನು ವಿಪಕ್ಷಗಳು ಕೊಡದೆ ಇದರ ವಿರುದ್ಧ ನಿಂತುಕೊಂಡರೆ ಸೋಲಾಗತ್ತೆ. ಅದಕ್ಕೆ ಸಂಪೂರ್ಣವಾಗಿ ವಿರುದ್ಧ ನಿಂತೆವು ಅಂತ ಕೂಡ ಜನರಿಂದ ಬಯಸ್ಕೊಳ್ಬಾರ್ದು ಅನ್ನುವ ಕಾರಣಕ್ಕೆ ಮಧ್ಯಮ ಮಾರ್ಗವೊಂದನ್ನು ವಿಪಕ್ಷಗಳವರು ಕಂಡುಕೊಂಡಿದ್ದಾರೆ ಇತ್ತೀಚೆಗೆ. ಮಧ್ಯಮ ಮಾರ್ಗ ಸಂಸತ್ನಲ್ಲಿ ವಿರೋಧಿಸೋದು, ಮತಕ್ಕೆ ಹಾಕುವ ಟೈಮ್ ಬಂದಾಗ ಬಾಯ್ಕಾಟ್ ಮಾಡಿಬಿಡೋದು, ಎದ್ದು ಹೋಗ್ಬಿಡೋದು. ಮತ ಯಾವಾಗಲೂ ಅಲ್ಲಿ ಹಾಜರಿದ್ದ ಸದಸ್ಯರ ಮಧ್ಯದಲ್ಲಿ ಆಗುತ್ತೆ. ಹಾಜರು ಅವರಷ್ಟೇ ಇರ್ತಾರೆ, NDAದವರಷ್ಟೇ ಇರ್ತಾರೆ. ಅವರು ಓಟ್ ಹಾಕತ್ತಾರೆ, ಪಾಸ್ ಆಗುತ್ತೆ. ಆ ಮಧ್ಯಮ ಮಾರ್ಗಕ್ಕೆ ಬರ್ತಾರೋ ಏನೋ ಗೊತ್ತಿಲ್ಲ. ಲೋಕಸಭೆಯಲ್ಲೂ 2/3 ಇಲ್ಲ, ರಾಜ್ಯಸಭೆಯಲ್ಲೂ 2/3 ಇಲ್ಲ. ರಾಜ್ಯಸಭೆಯಲ್ಲಿ 163 ಬೇಕು 2/3 ಅಂದರೆ. 245 ಇದೆ ಟೋಟಲ್ ಸ್ಟ್ರೆಂಗ್ತು. NDA ಇರೋದು 134, INDA 74 ಇದೆ. ಅಕಸ್ಮಾತ್ ವಿರೋಧ ಪಕ್ಷಗಳವರು ಹಠ ಹಿಡಿದು ಇದನ್ನು ಸೋಲಿಸಿದ್ರು ಅಂತ ಇಟ್ಕೊಳ್ಳಿ. ತಮಿಳುನಾಡು, ಪಶ್ಚಿಮ ಬಂಗಾಳಕ್ಕೆ ಹೋಗಿ ಹೇಳೋದಪ್ಪ, 33% ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಅಂತ ಪ್ರಯತ್ನ ಪಟ್ವಿ, ನೋಡಿ ನಿಮ್ಮವ್ರು ಹಿಂಗೆ ಮಾಡಿಬಿಟ್ರು ಅಂತ ಪ್ರಧಾನಿ ನರೇಂದ್ರ ಮೋದಿ ಮಾತಾಡಿದ್ದು ಕೇಳಿಸ್ಕೊಳ್ಳಿ. आदरणीय अध्यक्ष जी, राष्ट्र के जीवन में कुछ महत्वपूर्ण पल आते हैं और उस समय की समाज की मनस्थिति और नेतृत्व की क्षमता उस पल को कैप्चर करके एक राष्ट्र की अमानत बना देती है। मैं समझता हूं कि भारत के संसदीय लोकतंत्र के इतिहास में ये वैसे ही पल है। आवश्यकता तो ये थी कि 25-30 साल पहले जब से विचार सामने आया, आवश्यकता महसूस हुई और मैंने प्रारंभ में कहा है कि हम सब भाग्यवान हैं कि हमें ऐसे महत्वपूर्ण और देश की आधी आबादी को इस राष्ट्र निर्माण की नीति निर्धारण प्रक्रिया में हिस्सेदार बनाने का सौभाग्य मिल रहा है। ये हम लोगों के लिए सौभाग्य है और मैं चाहता हूं कि मेरे सभी माननीय सांसद, मैं इधर उधर की आज बात करना नहीं चाहता हूं, हम सभी सांसद इस महत्वपूर्ण अवसर को जाने न दें। हम इस भ्रम में न रहे कि हम देश की नारी शक्ति को हम कुछ दे रहे हैं। जी नहीं, उसका हक है और हमने कई दशकों से उसको रोका हुआ है। आज उसका प्रायश्चित करके हमें उस पाप में से मुक्ति पाने का ये अवसर है।
हम सब जानते हैं हर एक ने कैसे चालाकी की हर बार, चतुराई की। बिल्कुल हम तो इसके पक्ष में ही हैं, लेकिन हम इसके साथ ही है, लेकिन हर बार कोई न कोई टेक्निकल पूंछ लगा दी इसको और इसको रोका गया। हर बार ऐसी चीजें लाई गई है। हिम्मत नहीं है कि हम 33% महिलाओं के आरक्षण का विरोध कर पाए, वो तो जमाना चला गया। आपको करना नहीं है, लेकिन कहने की हिम्मत भी नहीं है, और इसलिए टेक्निकल बहानेबाजी, ये करो तो ये, वो करो तो वो, डिगरा करो। अब देश की नारी को नहीं समझा पाओगे। मैं आज बड़ी जिम्मेवारी के साथ इस सदन में, इस पवित्र जगह से कहना चाहता हूं, चाहे दक्षिण हो, उत्तर हो, पूर्व हो, पश्चिम हो, छोटे राज्य हो, बड़े राज्य हो, मैं आज एक जिम्मेवारी से कहना चाहता हूं कि निर्णय प्रक्रिया किसी के साथ भी भेदभाव नहीं करेगी। ये निर्णय प्रक्रिया किसी के साथ अन्याय नहीं करेगी। भूतकाल में जो सरकारें रही और जिनके कालखंड में जो परिसीमन हुआ और जो अनुपात उस समय से चला आ रहा है, उस अनुपात में भी कोई बदलाव नहीं होगा और वृद्धि भी उसी अनुपात में होगी। अगर गारंटी शब्द चाहिए तो मैं गारंटी शब्द उपयोग करता हूं। वादा की बात करते हो तो मैं वादा शब्द उपयोग करता हूं। अगर तमिल में कोई अच्छा शब्द हो तो वो भी मैं बोलने के लिए तैयार हूं। क्योंकि जब नियत साफ है तो फिर शब्दों का खेल करने की हमें जरूरत नहीं है जी। ಇದೇ ಭಾಷಣದಲ್ಲಿ ಮುಂದುವರೆದು ಹೇಳ್ತಾರೆ ಪ್ರಧಾನಿ ನರೇಂದ್ರ ಮೋದಿ, ಇದ್ರ ಕ್ರೆಡಿಟ್ ನಮಗೆ ಕೊಡೋದು ಬೇಕಾಗಿಲ್ಲ, ನೀವೇ ಕ್ರೆಡಿಟ್ ತಗೊಳ್ಳಿ, ಆದರೆ ಎಲ್ಲರೂ ಸೇರ್ಕೊಂಡು ಈ ಬಿಲ್ಲನ್ನು ಪಾಸ್ ಮಾಡೋಣ ಅಂತ. ಅದಾದ ನಂತರ ಪ್ರಿಯಾಂಕಾ ಗಾಂಧಿಯವರು ಮಾತಾಡಿದ್ರು, ಇದ್ರ ಕ್ರೆಡಿಟ್ ನಮಗೆ ಸಿಗಬೇಕು, ಯಾಕಂದರೆ 2010ರಲ್ಲೇ ಇದನ್ನು ತರೋ ಪ್ರಯತ್ನ ಮಾಡಿದ್ವಿ ನಾವು ಅಂತ. ಕೇಳಿಸ್ಕೊಡಿ. हमारे देश में जब से विमेन रिजर्वेशन को लेकर के चर्चा हुई है और उसके बाद जब जब चुनाव आया है, हर चुनाव में महिलाओं को मिलने वाले इस अधिकार का जिसने विरोध किया है, जिसने विरोध किया है, देश की महिलाओं ने उन्हें माफ नहीं किया है। उनका हाल बुरे से बुरा किया है। लेकिन ये भी देखिए कि 24 के चुनाव में ऐसा नहीं हुआ। क्यों नहीं हुआ? ये इसलिए नहीं हुआ कि 24 में सबने सहमति इसको पारित किया, तो ये विषय ही नहीं रहा। किसी के पक्ष में पॉलिटिकल फायदा नहीं हुआ, किसी का नुकसान भी नहीं हुआ। सहज रूप से जो मुद्दे थे, मुद्दों के आधार पर चुनाव लड़ा, क्योंकि 24 में सब साथ में थे। कुछ लोग यहां है, कुछ लोग नहीं है, लेकिन सब साथ में थे। आज भी मैं कहता हूं, अगर हम सब साथ में जाते हैं तो इतिहास गवाह है कि किसी एक के राजनीतिक पक्ष में नहीं जाएगा। ये देश के लोकतंत्र के पक्ष में जाएगा, देश के सामूहिक निर्णय शक्ति के पक्ष में जाएगा, और हम सब उसके यश के हकदार होंगे। न ट्रेजरी बैंक उसका हकदार रहेगा, न मोदी उसका हकदार रहेगा, यहां बैठे हुए सब हकदार रहेंगे। और इसलिए जिन लोगों को इसमें राजनीति की बू आ रही है, मैं चाहूंगा कि वो खुद के परिणामों को पिछले 30 साल में देख ले। फायदा उनका भी इसी में रास्ता दिखा रहा हूं। इसी में फायदा है कि जो नुकसान हो रहा है उससे बच जाओगे। और इसलिए मैं समझता हूं कि इसको राजनीतिक रंग देने की जरूरत नहीं है। 2010 में स्वर्गीय प्रधानमंत्री डॉक्टर मनमोहन सिंह जी और यूपीए की अध्यक्ष श्रीमती सोनिया गांधी जी के नेतृत्व में कांग्रेस पार्टी ने लोकसभा और विधानसभा में महिलाओं को आरक्षण देने का फिर से प्रयास किया। राज्यसभा में इसे पारित भी कराया, लेकिन लोकसभा में आम सहमति नहीं बन पाई।
ಇದೆ ವಿಶೇಷ ಸಂಸತ್ತಿನ ಅಧಿವೇಶನದ ಒಂದು ಸುದ್ದಿ ಇದೆ, ಅದನ್ನು ಮುಗಿಸ್ಕೊಂಡು ಮುಂದಿನ ಸುದ್ದಿಗೆ ಹೋಗೋಣ. ಹಂಗೆ ನೋಡಿದ್ರೆ 2 ತಾಸು ಹೇಳುವಷ್ಟು ಇವತ್ತು ಚರ್ಚೆಗಳಾಗಿದ್ದಾವೆ. ಇದನ್ನು ವಿರೋಧಿಸುವುದಕ್ಕೆ ವಿಪಕ್ಷಗಳವ್ರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಕಾರಣ. ಕಾಂಗ್ರೆಸ್ನವ್ರು ಅಂತಿದ್ದಾರೆ ಮಹಿಳಾ ಮೀಸಲಾತಿಯನ್ನು ನಾವು ಬೆಂಬಲಿಸ್ತೀವಿ, ಬಟ್ ಕ್ಷೇತ್ರ ಪುನರ್ವಿಂಗಡಣೆ ಜೊತೆಗೆ ಇದನ್ನು ತಂದಿದ್ದನ್ನು ವಿರೋಧಿಸ್ತೀವಿ ಅಂತ. ಸಮಾಜವಾದಿ ಪಾರ್ಟಿಯವರು ಅಖಿಲೇಶ್ ಯಾದವ್ ಹೇಳಿದ್ರು ಮುಸ್ಲಿಂ ಮಹಿಳೆಯರಿಗೆ ಮೀಸಲಾತಿಯನ್ನು ಇದರಲ್ಲಿ ಎಲ್ಲಿ ತನಕ ಕೊಡೋದಿಲ್ವೋ ಅಲ್ಲಿ ತನಕ ನಾವು ಇದನ್ನು ವಿರೋಧಿಸ್ತೀವಿ ಅಂತ. ಮುಸ್ಲಿಂ ಮೀಸಲಾತಿ ಕೊಡಿ ಅಂತ ಅಮಿತ್ ಶಾ ಅದಕ್ಕೆ ಉತ್ತರ ಕೊಟ್ಟರು. ಕೇಳಿಸ್ಕೊಳ್ಳಿ, ಪ್ರಶ್ನೆ ಉತ್ತರ ಕೇಳಿಸ್ಕೊಳ್ಳಿ, ಆಮೇಲೆ ಮುಂದಿನ ಸುದ್ದಿಗೆ ಹೋಗೋಣ. तीनों ही के तीनों बिल आए हैं, संविधान संशोधन, तीनों ही बिलों का पुरजोर विरोध करता हूं सभापति जी, और संवैधानिक आधार पर करता हूं। देश के संविधान में हम संसद को पावर इस बात की दी गई है कि संविधान की सुरक्षा करें, सुरक्षा करें, लेकिन सभापति जी आज एक ऐसे बिल आए हैं कि हम लोग संविधान को ही तोड़ना, मरोड़ना, फोड़ना चाह रहे हैं, और इसका हम समाजवादी पार्टी के लोग पुरजोर विरोध करते हैं। सभापति जी, विरोध के आधार हैं सभापति जी, जिस तरह से डिलिमिटेशन को जनगणना से पृथक किया जा रहा है, ये मैं समझता हूं संविधान की भावनाओं के पूरी की तरह से विरोध में है। हम संपूर्ण विपक्ष की ओर से इसका हम पुरजोर विरोध करेंगे। सभापति जी, एक आधी बात और, इस बिल के अंदर जब तक पिछड़े वर्ग की महिलाएं, जब तक मुसलमान भाइयों की महिलाएं नहीं शामिल की जाएंगी, हम समाजवादी लोग इसका साथ नहीं देंगे। और एक बात और स्पष्ट करना चाहता हूं, समाजवादियों से बड़ा महिलाओं का हितैषी इस देश की कोई पार्टी नहीं है। आज भी आपसे ज्यादा प्रतिशत हमारे अंदर महिलाओं की है। बहुत विनम्रता से एक रिक्वेस्ट है, अभी जैसे हमारा समाजवादी ने कहा कि मुस्लिम महिलाओं का आरक्षण होना चाहिए, ये आज संवैधानिक बात इस तरह का रूल 72 में ना बोले। धर्म के नाम पर यहाँ रिजर्वेशन नहीं हो सकता, संविधान में नहीं है, इस तरह का बात ना करें। आपको जल्दीबाजी क्यों है महिला विधेयक? महिला विधेयक के पक्ष में हम, आप जनगणना क्यों नहीं कराना चाहते? ये अध्यक्ष महोदय, सेंसस ये इसलिए नहीं करना चाहते हैं कि जैसे ही जनगणना होगी हम सब लोग जाति गणना मांगेंगे, जाति गणना होगी तो हम आरक्षण मांगेंगे, इसीलिए आप लोग धोखा देकर के आना चाहते हैं। धर्मेंद्र यादव जी ने एकदम गैर संवैधानिक बात करी, मुस्लिम महिलाओं को आरक्षण की। मान्यवर, हमारा संविधान किसी भी प्रकार के धर्म के आधार पर आरक्षण की कतई मंजूरी नहीं देगा। और मैं फिर से संकल्प सरकार का बताता हूं कि धर्म के आधार पर मुस्लिमों को किसी भी प्रकार का आरक्षण गैर संवैधानिक है, इसका सवाल ही पैदा नहीं होता है। अध्यक्ष महोदय, अनडेमोक्रेटिक बात माननीय मंत्री जी ने कही, हो सकता है उन्होंने धर्म की बात कही हो, लेकिन पूरा देश आदि आबादी को आरक्षण चाहता है। अध्यक्ष महोदय, मैं माननीय मंत्री जी से जानना चाहता हूं, क्या मुस्लिम महिला आदि आबादी में नहीं आती हैं? नहीं होने ना देंगे। समाजवादी पार्टी सारी टिकटें मुस्लिम महिलाओं को दे दे, हमें कहाँ आपत्ति है, हमें कोई आपत्ति नहीं है। अच्छा, अध्यक्ष महोदय, बहुत विनम्र उससे होकर के किसी को हर्ट न करे वो बात भी मैं कहना चाहता हूं। अध्यक्ष महोदय, जब माननीय प्रधानमंत्री जी को पिछड़ों से वोट चाहिए था, तो माननीय प्रधानमंत्री जी अपने आप को कहा कि मैं पिछड़ी जाति से आता हूं। चलो ये नहीं, चलिए आगे बढ़े। ಇದಷ್ಟು ಸಂಸತ್ತಿನ ವಿಶೇಷ ಅಧಿವೇಶನದಲ್ಲಿ ನಡೆದರೆ ಇನ್ನೊಂದು ಕಡೆ ತಮಿಳುನಾಡಿನಲ್ಲಿ ಚುನಾವಣೆಗಳು ನಡೀತಾ ಇದ್ದಾವೆ. ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಇವತ್ತು ಕಪ್ಪು ಬಟ್ಟೆ ಧರಿಸಿಕೊಂಡು ಕಪ್ಪು ಧ್ವಜ ಹಾರಿಸಿ ಈ ಮಸೂದೆಯ ಪ್ರಿಂಟ್ಗೆ, ಇದರ ಕಾಪಿಗೆ ಬೆಂಕಿ ಇಟ್ಟರು. ಅನ್ಯಾಯ ಆಗ್ತಾ ಇದೆ ತಮಿಳುನಾಡಿಗೆ ಅಂತ. ಸ್ಟಾಲಿನ್ ತಮಿಳುನಾಡಿನ ಮುಖ್ಯಮಂತ್ರಿ. ಮುಂದಿನ ಸುದ್ದಿಗೆ ಹೋಗೋಣ.
ಧಾರವಾಡದ ಜಿಲ್ಲಾ ಪಂಚಾಯತ್ ಸದಸ್ಯ ಬಿಜೆಪಿ ನಾಯಕ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಯೋಗೀಶ್ ಗೌಡ ಕೊಲೆಯಾದ 10 ವರ್ಷಗಳ ನಂತರ ನೆನ್ನೆ ಜಡ್ಜ್ಮೆಂಟ್ ಬಂತು. 21 ಜನ ಆರೋಪಿಗಳಿದ್ದರು. 21 ಜನರ ಪೈಕಿ 2 ಅಪ್ರೂವರ್ಗಳಾಗಿದ್ದರು, ಮಾಫಿ ಸಾಕ್ಷಿಗಳಾಗಿದ್ದರು. ಇನ್ನಿಬ್ಬರು ಖುಲಾಸೆಯಾದರು ಪ್ರಕರಣದಿಂದ. 17 ಜನ ದೋಷಿಗಳು ಅಂತ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ಅವರು ನೆನ್ನೆ ತೀರ್ಪು ಕೊಟ್ಟಿದ್ದರು, ದೋಷಿಗಳು ಅಂತ. ಇವತ್ತು ಕ್ವಾಂಟಮ್ ಆಫ್ ಪನಿಷ್ಮೆಂಟ್ ನಿಗದಿಯಾಗಬೇಕಾಗಿತ್ತು. ಅಂದರೆ ಇವರು ತಪ್ಪು ಮಾಡಿದ್ದಾರೆ, ಹೌದು, ಯಾರ್ಯಾರಿಗೆ ಎಷ್ಟೆಷ್ಟು ಶಿಕ್ಷೆ ಅದು ಇವತ್ತು ಗೊತ್ತಾಗಬೇಕಾಗಿತ್ತು. ಒಂದು ಸಲ ಈಗ ನೆನ್ನೆ ತನಕ ಈ ಪ್ರಕರಣ ಏನು, ಇವರು ತಪ್ಪು ಮಾಡಿದಾರೋ ಮಾಡಿದಿಲ್ವೋ ಅನ್ನೋದು ನಿರ್ಧಾರ ಮಾಡಬೇಕು. ವಾದ ಪ್ರತಿವಾದಗಳು ಅದರ ಕಡೆ ನಡೀತಾ ಇರ್ತವೆ. ಇವರ ಪರ ವಕೀಲರು ಅರ್ಥಾತ್ ಡಿಫೆನ್ಸ್ ಲಾಯರ್ಗಳು ನಮ್ಮ ಕ್ಲೈಂಟ್ ತಪ್ಪೇ ಮಾಡಿಲ್ಲ, ಅವ್ರನ್ನ ಬಿಡುಗಡೆ ಮಾಡಿ ಅಂತ ವಾದ ಮಾಡ್ತಾರೆ. ಇನ್ನೊಂದು ಕಡೆ ಪ್ರಾಸಿಕ್ಯೂಷನ್ ಪರ ವಕೀಲರು ಇವರೆಲ್ಲರೂ ತಪ್ಪು ಮಾಡಿದ್ದಾರೆ, ಎಲ್ರಿಗೂ ಶಿಕ್ಷೆ ಕೊಡಿ ಅಂತ ವಾದ ಮಾಡ್ತಾರೆ. ಒಂದು ಸಲ ದೋಷಿಗಳು ಅಂತ ತೀರ್ಮಾನ ಆದ ಮೇಲೆ ತಪ್ಪು ಮಾಡಿದಾರೋ ಮಾಡಿಲ್ವೋ ಅನ್ನೋದು ಪ್ರಶ್ನೆ ಉಳಿಯೋದಿಲ್ಲ. ಇವತ್ತು ವಾದ ಪ್ರತಿವಾದಗಳ ನಡೆದವು. ಇವತ್ತು ತಮ್ಮ ಕ್ಲೈಂಟಿಗೆ ಕಡಿಮೆ ಶಿಕ್ಷೆ ಯಾಕೆ ಕೊಡಬೇಕು ಅಂತ ಅವರವರ ವಕೀಲರುಗಳು ವಾದ ಮಂಡನೆ ಮಾಡಿದ್ರು. ಜಾಸ್ತಿ ಶಿಕ್ಷೆ ಕೊಡಿ ಇವರಿಗೆ ಅಂತ ಹಿರಿಯ ವಕೀಲ ಎಸ್ ವಿ ರಾಜು ಅವರು ಆರ್ಗ್ಯುಮೆಂಟ್ ಮಾಡಿದ್ರು. ಎಸ್ ವಿ ರಾಜು ಅವರ ಆರ್ಗ್ಯುಮೆಂಟ್ ಏನು, ಅಚಾನಕ್ಕಾಗಿ ನಡೆದ ಕೊಲೆ ಅಲ್ಲ, ತಿಂಗಳುಗಟ್ಟಲೆ ಈ ಕೊಲೆಗಾಗಿ ಪ್ರಿಪರೇಷನ್ ಮಾಡಿದ್ದಾರೆ. ಇವರು ಜನನ ಕರೆಸಿದ್ದಾರೆ, ಪ್ಲಾನ್ ಮಾಡಿದ್ದಾರೆ. ಕೊಲೆಯಾದ ನಂತರ ಪೊಲೀಸರನ್ನು ಬಳಸಿಕೊಂಡು ಕೊಲೆಯ ಕಾರಣ ಮತ್ತು ನಿಜವಾದ ಹಂತಕರನ್ನು ಬಚ್ಚಿಟ್ಟಿದ್ದಾರೆ. ಸಿಬಿಐ ತನಿಖೆಯಲ್ಲಿ ನಿಜವಾದ ಹಂತಕರು ಸಿಕ್ಕಿಬಿದ್ದ ಮೇಲೆ ಸಾಕ್ಷ್ಯನಾಶದ ಪ್ರಯತ್ನ ಮಾಡಿ ಸಿಕ್ಕಾಕೊಂಡಿದ್ದಾರೆ. ಇವರು ದೊಡ್ಡ ಅಧಿಕಾರಸ್ಥರು. ಇವರಿಗೆ ಗರಿಷ್ಠ ಶಿಕ್ಷೆ ಕೊಟ್ಟರೆ ಸಮಾಜಕ್ಕೊಂದು ಒಳ್ಳೆಯ ಸಂದೇಶ. ದಿಸ್ ಇಸ್ ನಾಟ್ ಅ ರೇರೆಸ್ಟ್ ಆಫ್ ದ ರೇರ್ ಕೇಸ್. ಅಪರೂಪದಲ್ಲೇ ಅಪರೂಪದ ಪ್ರಕರಣ ಅಂತ ನಾನು ವಾದ ಮಾಡ್ತಾ ಇಲ್ಲ. ಆದ್ದರಿಂದ ಇವ್ರಿಗೆ ಕ್ಯಾಪಿಟಲ್ ಪನಿಷ್ಮೆಂಟ್ ಏನು ಕೊಡಬೇಡಿ, ಅಂದರೆ ನೇಣಿಗೇನು ಹಾಕೋದು ಬೇಡ. ಇವ್ರನ್ನ ಅದನ್ನು ಬಿಟ್ಟು ಗರಿಷ್ಠ ಶಿಕ್ಷೆ ಯಾವುದನ್ನು ಕೊಡಬಹುದು ಅದನ್ನು ಕೊಡಿ ಅಂತ ಎಸ್ ವಿ ರಾಜು ಅಡಿಷನಲ್ ಸಾಲಿಸಿಟರ್ ಜನರಲ್ ಅವರು ವಾದ ಮಂಡನೆ ಮಾಡಿದ್ರು. ಈ ಪ್ರಕರಣದ ಎಲ್ಲ ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ ಕೊಡಿ ಅಂತ ವಿನಯ್ ಕುಲಕರ್ಣಿ ಪರ ವಾದ ಮಂಡನೆಗೆ ಶ್ಯಾಮ್ ಸುಂದರ್ ಅವರು ಬಂದಿದ್ರು. ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಶ್ಯಾಮ್ ಸುಂದರ್ ಅವರು ಬಂದಿದ್ರು. ಅವರು ಹೇಳಿದ್ದು ಎಸ್ ವಿ ರಾಜು ಅವರು ಮನವಿ ಮಾಡಿಕೊಂಡಂತೆ ಗರಿಷ್ಠ ಶಿಕ್ಷೆ ಅಂದರೆ ಜೀವಾವಧಿ ಶಿಕ್ಷೆ ಕೊಡೋ ಕೇಸೇ ಅಲ್ಲ ಇದು. ಅರಬ್ ದೇಶಗಳ ರೀತಿಯಲ್ಲಿ ಕಾನೂನು ಕೈಗೆ ತಗೊಳ್ಳೋದಕ್ಕಾಗೋದಿಲ್ಲ. ವಿನಯ್ ಕುಲಕರ್ಣಿ ಸದ್ಯಕ್ಕೆ ಶಾಸಕರು, ಅವರನ್ನ ನಂಬಿ ಜನ ಆಯ್ಕೆ ಮಾಡಿದ್ದಾರೆ. ಒಳ್ಳೆತನದಿಂದಾಗಿ ಅವರು ಎಲೆಕ್ಷನ್ ಗೆದ್ದಿರೋದು. ವಿನಯ್ ಕುಲಕರ್ಣಿ ಒಬ್ಬ ಇಂಡಸ್ಟ್ರಿಯಲಿಸ್ಟ್. 3,000 MS ಆಗ್ತಾ ಇದ್ದಾರೆ. 3,000 MS ಆಗ್ತಾ ಇದ್ದಾರೆ ಅವರು. ಕೋರ್ಟ್ ನೀಡುವ ಶಿಕ್ಷೆ ಸುಧಾರಣೆ ತರುವಂತಿರಬೇಕು. ಯಾವುದೇ ವ್ಯಕ್ತಿ ಸುಧಾರಣೆ ಹೊಂದೋದಕ್ಕೆ 14 ವರ್ಷ ಸಾಕಾಗುತ್ತೆ ಅಂತ. 14 ವರ್ಷ ಸಾಕು. ಅಂದರೆ ಜೀವಾವಧಿ ಶಿಕ್ಷೆ ಅಂದರೆ ಸಾಯೋ ತನಕ ಜೈಲಿನಲ್ಲಿರೋದು. ಜೀವಾವಧಿ ಶಿಕ್ಷೆಗೊಳಗಾದ ವ್ಯಕ್ತಿ 14 ವರ್ಷಕ್ಕಿಂತ ಮುಂಚೆ ಬಿಡುಗಡೆ ಆಗೋದಕ್ಕಾಗೋದಿಲ್ಲ. 14 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಕೊಡಿ, ಅಷ್ಟರಲ್ಲಿ ಅವ್ರು ಸುಧಾರಣೆ ಆಗ್ತಾರೆ ಅಂತ. ನೋಡಿ, ಇಲ್ಲಿ ಅವ್ರು ತಪ್ಪು ಮಾಡಿದ್ದಾರೆ ಮಾಡೋದಿಲ್ಲ ಅನ್ನೋ ಪ್ರಶ್ನೆ ಬರೋದಿಲ್ಲ. ಇಲ್ಲಿ ತಪ್ಪು ಮಾಡಿದ್ದಾರೆ ಅನ್ನೋದನ್ನು ಕೋರ್ಟ್ ನಿರ್ಧಾರ ಮಾಡಿ ಆಗಿದೆ ಆಲ್ರೆಡಿ. ಅವರು ಪರಿವರ್ತನೆ ಆಗ್ತಾರೆ, ಮನಃಪರಿವರ್ತನೆ ಆಗುತ್ತೆ. 14 ವರ್ಷ ಸಾಕು ಅದಕ್ಕೆ ಅಂತ ಶ್ಯಾಮ್ ಸುಂದರ್ ಹಿರಿಯ ವಕೀಲರು ವಾದ ಮಂಡನೆ ಮಾಡಿದ್ರು. ಬಾಲನ್ ಬಂದಿದ್ರು, ಚನ್ನಕೇಶವ ಟಿಂಗರೀಕರ್ ಪರ. ಚನ್ನಕೇಶವ ಟಿಂಗರೀಕರ್ ಇನ್ಸ್ಪೆಕ್ಟರ್, ಈ ಪ್ರಕರಣದ ತನಿಖಾಧಿಕಾರಿ. ಯೋಗೀಶ್ ಗೌಡ ಕೊಲೆಯಲ್ಲಿ ಚನ್ನಕೇಶವ ಟಿಂಗರೀಕರ್ ಪಾತ್ರ ಇಲ್ಲ, ಕೊಲೆಯಲ್ಲಿ ಪಾತ್ರ ಇಲ್ಲ. ಕೊಲೆಯ ಮಾರಕಾಸ್ತ್ರಗಳ ಸಂಬಂಧ ಸುಳ್ಳು ಸಾಕ್ಷಿಯ ಆರೋಪ ಇದೆ. 3 ವರ್ಷದವರೆಗೆ ವಿಸ್ತರಿಸಬಹುದಾದ ಸೆಕ್ಷನ್ ಇದ್ದಾವೆ. ಟಿಂಗರೀಕರ್ ವಿರುದ್ಧ ಯಾವುದೇ ಬಲವಾದ ಸಾಕ್ಷ್ಯ ಇಲ್ಲ. ಅವರಿಗೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಅದಕ್ಕೆ ಕಡಿಮೆ ಶಿಕ್ಷೆ ಕೊಡಿ ಅಂದರು ಬಾಲನ್ ಅವರು. ಇದರ ಮಧ್ಯದಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು KS ಹೇಮಾ ಅವರು ನೊಂದವರಿಗೆ ಪರಿಹಾರ ಕೊಡಬೇಕು ಅಂದರು. ಈ ಕೇಸ್ನಲ್ಲಿ ನೊಂದವರು ಯಾರು? ಕೊಲೆ ಆಗಿದ್ದು ಯೋಗೀಶ್ ಗೌಡ. ಯೋಗೀಶ್ ಗೌಡಗೆ ಒಬ್ಬ ಪತ್ನಿ ಇದ್ದರು, ಮಲ್ಲಮ್ಮ. ಆಕೆ ಆರಂಭದ ದಿನಗಳಲ್ಲಿ
ನನ್ನ ಗಂಡನನ್ನ ವಿನಯ್ ಕುಲಕರ್ಣಿ ಕೊಲೆ ಮಾಡಿಸಿದ್ದಾರೆ ಅಂತ ಹೋರಾಟ ಮಾಡಿದ್ಲು. ನ್ಯಾಯ ಬೇಕು ಅಂದ್ಲು. CBI ಪ್ರಕರಣಕ್ಕೆ ಹೋಗ್ಬೇಕು, CBIಗೆ ಹೋಗೋ ಕೇಸು ಅಂದ್ಲು. ಆ ನಂತರ ಏಕಾಏಕಿ ಪವಾಡ ಸದೃಶ ರೀತಿಯಲ್ಲಿ ನನ್ನ ಗಂಡನ ಕೊಲೆಗೂ ವಿನಯ್ ಕುಲಕರ್ಣಿಗೂ ಸಂಬಂಧನೇ ಇಲ್ಲ ಅಂದ್ಬಿಟ್ರು. ಅದಾದ ಮೇಲೆ ಈ ಪ್ರಕರಣವನ್ನು ಮುಂದುವರೆಸಿದ್ದು ಯೋಗೀಶ್ ಗೌಡರ ಅಣ್ಣ ಗುರುನಾಥ್ ಗೌಡರು. ಯೋಗೀಶ್ ಗೌಡರಿಗೆ ಮಕ್ಕಳಿದ್ದಾರೆ. KS ಹೇಮಾ ಅವರು ಈ ಪ್ರಕರಣದಲ್ಲಿ ನೊಂದವರಿಗೆ ಪರಿಹಾರ ಕೊಡಿ ಅಂದರು. ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಅವರು ಹೇಳ್ತಾರೆ, ಮಲ್ಲಮ್ಮ ಈ ಕೇಸಿನಲ್ಲಿ ನೊಂದ ವ್ಯಕ್ತಿ ಅಲ್ವಲ್ಲ ಅಂತ. ಹೌದು, ನೊಂದ ವ್ಯಕ್ತಿ ಅಲ್ಲ ಅವರು. KS ಹೇಮಾ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳಿದ್ರು ಯೋಗೀಶ್ ಗೌಡ ಮಕ್ಕಳಿಗೆ ಪರಿಹಾರ ಕೊಡಿ ಅಂತ. ವಕೀಲ ಶ್ಯಾಮ್ ಸುಂದರ್ ಅವರು ಇದನ್ನು ವಿರೋಧಿಸಿದರು. ಅಂದರೆ ಕಂಪನ್ಸೇಷನ್ನು ಕೊಟ್ಬಿಟ್ರೆ ಕೇಸ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಹೈಕೋರ್ಟ್ನಲ್ಲಿ. ಮಕ್ಕಳಿಗೆ ಪರಿಹಾರ ಕೊಡಿ ಅನ್ನೋ ವಾದವನ್ನು KS ಹೇಮಾ ಅವರು ಮಂಡನೆ ಮಾಡಿದ್ರು. ಅದಾದ ಮೇಲೆ ಅಲ್ಲೇ ಇದ್ದ ಅಪರಾಧಿಗಳನ್ನು ಒಬ್ಬೊಬ್ಬರನ್ನಾಗಿ ಕೇಳಿದ್ರು, ಜಡ್ಜ್ ನಿಮಗೇನಾದ್ರು ಹೇಳೋಕ್ಕಿದೆಯಾ ಅಂತ. ಎಲ್ಲರೂ ಹೇಳಿದ್ರು, ನಂಗೆ ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ನಾನು ದುಡಿದ್ರೆ ಮನೆ ನಡೆಯೋದು, ನನಗೆ ಹುಷಾರಿಲ್ಲ, ನಂಗೆ ವಯಸ್ಸಾದ ತಂದೆ ತಾಯಿ ಇದ್ದಾರೆ, ಇಂಥ ಮಾತುಗಳನ್ನು. ಎರಡನೇ ಆರೋಪಿ ವಿಕ್ರಮ್ ಹೇಳಿದ್ದು, ನಾನು ನಿರಪರಾಧಿ ಸರ್, 5 ವರ್ಷದ ಮಗು ಇದೆ, ಕಡಿಮೆ ಶಿಕ್ಷೆ ಕೊಡಿ. ಕೀರ್ತಿ ಕುಮಾರ್ ಮೂರನೇ ಆರೋಪಿ, ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿದ್ದೆ, ನಾನೇನೂ ತಪ್ಪು ಮಾಡಿಲ್ಲ. 4ನೇ ಆರೋಪಿ ಸಂದೀಪ್, ನನಗೆ ಚಿಕ್ಕ ಮಕ್ಕಳಿದ್ದಾರೆ, ನಾನೇನೂ ತಪ್ಪು ಮಾಡಿಲ್ಲ. 5ನೇ ಆರೋಪಿ ವಿನಾಯಕ್, ನಾನು ರಿಯಲ್ ಎಸ್ಟೇಟ್ ಏಜೆಂಟ್ ಸರ್, ನಾನು ತಪ್ಪು ಮಾಡಿಲ್ಲ. 6ನೇ ಆರೋಪಿ ಮಹಾಬಲೇಶ್, 1 ವರ್ಷದ ಒಂದು ಮಗು, 3 ವರ್ಷದ ಇನ್ನೊಂದು ಮಗು ಇದೆ, ನಾನು ದುಡಿದ್ರೆ ಮಾತ್ರ ನನ್ನ ಕುಟುಂಬ ನಡೆಯೋದು. 7ನೇ ಆರೋಪಿ ಸಂತೋಷ್, ನಾನು ಆಟೋ ಡ್ರೈವರ್ ಇದ್ದೆ ಸರ್, ನಮ್ಮ ಕುಟುಂಬ ಕಷ್ಟದಲ್ಲಿದೆ. 8ನೇ ಆರೋಪಿ ದಿನೇಶ್, ನಾನು ಆಟೋ ಡ್ರೈವರ್ ಸರ್, ನನ್ನ ಕುಟುಂಬಕ್ಕೆ ನಾನೇ ಆಧಾರ, ಕಡಿಮೆ ಶಿಕ್ಷೆ ಕೊಡಿ. 9ನೇ ಆರೋಪಿ ಅಶ್ವಥ್ ಹೇಳಿದ್ದು, ನನ್ನ ತಾಯಿನ ನೋಡ್ಕೊಳ್ಳೋಕೆ ಮನೇಲಿ ಯಾರೂ ಇಲ್ಲ. 10ನೇ ಆರೋಪಿ ಸುನೀಲ್, 8 ವರ್ಷದ ಮಗು ಇದೆ, ಕಡಿಮೆ ಶಿಕ್ಷೆ ಕೊಡಿ ಅಂತ. 11ನೇ ಆರೋಪಿ ನಜೀರ್, ಲೋ BP ಇದೆ, ಕಡಿಮೆ ಶಿಕ್ಷೆ ಕೊಡಿ ಅಂತ. 12ನೇ ಆರೋಪಿ ಶಾನವಾಸ್, ಟೈಲರ್ ಕೆಲಸ ಮಾಡ್ತಿದ್ದೀನಿ ನಾನು, ಕಡಿಮೆ ಶಿಕ್ಷೆ ಕೊಡಿ. 13ನೇ ಆರೋಪಿ ನೂತನ್, ಆರೋಗ್ಯ ಸರಿ ಇಲ್ಲ, ಆಪರೇಷನ್ ಆಗಿದೆ, ಕಡಿಮೆ ಶಿಕ್ಷೆ ಕೊಡಿ. 14ನೇ ಆರೋಪಿ ಹರ್ಷಿತ್, ನಮ್ಮ ತಾಯಿನ ನೋಡ್ಕೊಳಕ್ಕೆ ಮನೇಲಿ ಯಾರೂ ಇಲ್ಲ, ಕಡಿಮೆ ಶಿಕ್ಷೆ ಕೊಡಿ. 16ನೇ ಆರೋಪಿ ಚಂದುಮಾಮ, ನನ್ನ ಮಗ ಬೇರೆ ಕಡೆ ಇದ್ದಾನೆ, ನಾನು ನನ್ನ ಹೆಂಡತಿ ಇದ್ದೀವಿ, ಇಬ್ಬರು ಹಾರ್ಟ್ ಪೇಷಂಟ್ಸು, ನಮಗೆ ಕಡಿಮೆ ಶಿಕ್ಷೆ ಕೊಡಿ. ವಿಕಾಸ್ ಕಲಬುರ್ಗಿ 18ನೇ ಆರೋಪಿ, 5 ವರ್ಷದ ಮಗ ಇದ್ದಾನೆ, ನಾನು ಎಲೆಕ್ಟ್ರಿಕಲ್ ಗುತ್ತಿಗೆದಾರ ಇದ್ದೀನಿ, ಕಡಿಮೆ ಶಿಕ್ಷೆ ಕೊಡಿ. 19ನೇ ಆರೋಪಿ ಇನ್ಸ್ಪೆಕ್ಟರ್ ಚನ್ನಕೇಶ ಟಿಂಗರಿಕರ್, ನನಗೆ ಸರ್ವಿಸ್ನಲ್ಲಿ ಯಾವುದೇ ಬ್ಲ್ಯಾಕ್ ಮಾರ್ಕ್ ಇಲ್ಲ, ನನ್ನ ಸರ್ವಿಸಿಗೆ ಅವಾರ್ಡ್ ಬಂದಿದೆ, ಸ್ವಲ್ಪ ದಯೆ ತೋರಿಸಿ ಅಂತ. ಇದೆಲ್ಲದರ ಮಧ್ಯದಲ್ಲಿ 15ನೇ ಆರೋಪಿ ವಿನಯ್ ಕುಲಕರ್ಣಿ ಏನು ಹೇಳಿದ್ರು? ವಿನಯ್ ಕುಲಕರ್ಣಿ ಮನವಿ ನ್ಯಾಯಾಲಯದ ಮುಂದೆ, ನನ್ನ ಜೀವನದಲ್ಲಿ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ಅಂದ್ರಂತೆ. ಆ ವಾಕ್ಯ ಹೇಳಿದಾಗ ಕೋರ್ಟಿನಲ್ಲಿದ್ದವರ ಮುಖಭಾವಗಳು ಹೆಂಗಿದ್ವು ಅಂತ ಅಲ್ಲಿದ್ದಂಥ ನಮ್ಮ ರಿಪೋರ್ಟರ್ಗಳು ನನ್ನ ಹತ್ರ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಈ ಸೆಂಟೆನ್ಸ್ ಹೇಳಿದಾಗ, ನನ್ನ ಜೀವನದಲ್ಲಿ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ನಾನು ಕ್ಷೇತ್ರದಲ್ಲಿಲ್ಲ ಅಂದರೂ ಜನ ನನ್ನನ್ನು ಗೆಲ್ಲಿಸಿದ್ದಾರೆ, 3 ಜನ ಮಕ್ಕಳಿದ್ದಾರೆ, ನನ್ನ ಕ್ಷೇತ್ರದ ಜನರಿಗೆ ಅನ್ಯಾಯ ಆಗಿದೆ, ರಾಜಕೀಯ ದ್ವೇಷದಿಂದ ನನಗೆ ಈ ಪರಿಸ್ಥಿತಿ ಬಂದಿದೆ ಸರ್, ನಾನು 3 ಸಲ MLA, 1 ಸಲ ಮಿನಿಸ್ಟರು, ಕೃಷಿ ಕೆಲಸ ಮಾಡ್ತಾ ಬೆಳೆದಿದ್ದೀನಿ ಅಂತ ವಿನಯ್ ಕುಲಕರ್ಣಿ ಹೇಳಿದಾಗ ನ್ಯಾಯಾಧೀಶರಾದ ಸಂತೋಷ್ ಗಜಾನನ್ ಭಟ್ ಅವ್ರು ಕೇಳಿದ್ರಂತೆ, ಬೇರೆ ಏನಾರು ಹೇಳೋಕ್ಕಿದೆಯಾ ಅಂತ. ಏನಿಲ್ಲ ಸರ್ ಅಂತ ತಲೆ ಅಲ್ಲಾಡಿಸಿ ವಿನಯ್ ಕುಲಕರ್ಣಿ ಸುಮ್ಮನಾದ್ರಂತೆ. ಇಷ್ಟೆಲ್ಲ ಆಗಿದೆ. ಶಿಕ್ಷೆ ಎಷ್ಟು? ನಾಳೆ ಗೊತ್ತಾಗುತ್ತೆ. ಶಿಕ್ಷೆಯ ಪ್ರಮಾಣ ನಾಳೆ ಪ್ರನೌನ್ಸ್ ಆಗುತ್ತೆ. ನಾಳೆ ಮತ್ತೆ ಕರ್ಕೊಂಡ್ಬರ್ತಾರೆ ಇವ್ರನ್ನ ಜನಪ್ರತಿನಿಧಿಗಳು ವಿಶೇಷ ನ್ಯಾಯಾಲಯಕ್ಕೆ, ಪರಪ್ಪನಗ್ರಹಾರದ ಸೆಂಟ್ರಲ್ ಜೈಲಿನಿಂದ. ನಾಳೆ ಹೇಳ್ತಾರೆ ಅಕ್ಯೂಸ್ ನಂಬರ್ 1 ಇಂತಿಂಥ ಸೆಕ್ಷನ್ನಲ್ಲಿ ಇಷ್ಟಿಷ್ಟು ಶಿಕ್ಷೆ ಅಂತ ಹೇಳ್ತಾರೆ. ಯೋಗೀಶ್ ಗೌಡ ಸಹೋದರಿ ಮಾತಾಡಿದ್ದಾರೆ, ಅಕ್ಕ ಮಹಾದೇವಿ, ಕೇಳಿಸ್ಕೊಡಿ ಅಮ್ಮ. ನಮ್ಮ ತಮ್ಮಗೆ ನಮ್ಗೆ ನ್ಯಾಯ ಸಿಕ್ಕದಂತ ಹೇಳ್ತಾರೆ ರೀ. ಈ ಕೇಸಿಗೆ ನಮ್ಮ ತಾಯಿ ಅಪೀಲ್ ಮಾಡಿದ್ಲು. ನಮ್ಮ ತಾಯಿ ಇದಾದ್ಮೇಲೆ ನಮ್ಮ ಅಣ್ಣಾರು ಎಲ್ಲ ಮಾಡ್ಕೊಂಡ್ರು. ನಮಗೆ ಗುರುರಾಜಿ ಬಸವರಾಜ್ ಕೊರವರು, ಆಮೇಲೆ CBI ಸರ್ ಎಲ್ಲರೂ ಸಪೋರ್ಟ್ ಮಾಡಿದ್ರೆ ನಮ್ಮ ಕೇಸ್ ಸ್ಟ್ಯಾಂಡ್ ಆಗೈತಿ. ನಮ್ಮ ತಮ್ಮಗೆ ಅವಾಗ ಸಿಗಬೇಕಾಗಿತ್ತು. ನಮ್ಮ ತಮ್ಮ ಮೋಸ ಅನ್ಯಾಯ ಆಗಿದ್ದಕ್ಕೆ ಅದು ಕಾನೂನು ಇದೆ, ಎಲ್ಲ ಇದೆ. ಮಾಡಿದ ಅಪರಾಧಿ, ನಾನು ಅಪರಾಧಿ ಮಾಡಿಲ್ಲ ಅಂತೇಳಿ ಅವ್ನು ಹೇಳಿದ್ರು. ಅವ ಇಷ್ಟೆಲ್ಲ ಅವ್ನು ಅಧಿಕಾರಿ ಇದ್ದಿದ್ದಕ್ಕೆ ಅವನ್ನೆಲ್ಲ ಮುಚ್ಕೊಂಡು ಹೋಗಿತ್ತಂತೆ ಅವ್ನು ತಿಳಿದಿದ್ದ.
ಅದಕ್ಕೆ ದೇವ್ರ ಇದ್ದಾನೆ. ನಮ್ಮ ತಮ್ಮಗೆ ನ್ಯಾಯ ಸಿಕ್ಕಿದ್ದಕ್ಕೆ ನಾವು ಖುಷಿ ಪಡ್ತೇವೆ. ಅವಾಗ ಜೀವಾವಧಿ ಶಿಕ್ಷೆ ಆಗಲಿ ಅಂತ ನಾವು ಕೇಳ್ಕೊತೇವೆ. ಅಂದಾಗ ನಮ್ಮ ಮನೆಗೆ ಎಲ್ಲರಿಗೆ ನಮಗೆ ಶಾಂತಿ ಸಿಕ್ಕೈತಿ. ಈಗ ಅದೇ ನಮ್ಮ ತಮ್ಮನ ಅವಾಗ ಬಿಟ್ಟಿದ್ರೆ ಈಗ ಏನು ಬಸವರಾಜ ಮುತ್ತಿಗೆ ಅದಲ್ಲ, ಅವಾಗ ನಮ್ಮ ತಮ್ಮ ಇದ್ದಾಗ ಒಂದು ಸ್ವಲ್ಪ ನಮ್ಗೆ ಕ್ಲೂ ಕೊಟ್ಟಿದ್ರೆ ನಮ್ಮ ತಮ್ಮನ ಜೀವ ಬದುಕ್ತಿತ್ತು. ನಮ್ಮ ತಮ್ಮ ಮಕ್ಕಳು ಎಲ್ಲರೂ ನೆಮ್ಮದಿಯಿಂದ ಇರ್ತಿದ್ರು. ಆ ಉದ್ದೇಶಕ್ಕಾಗಿ ಅದನ್ನು ಈಗ ಮಾಡೋ ಬದಲು ಅವಾಗ ಮಾಡಿದ್ರೆ ನಮ್ಗೆ ನಮ್ಮ ಕುಟುಂಬಕ್ಕೆ ಒಂದಿಟ್ಟು ಇದಾಕತ್ತ ಅಷ್ಟು ಇದು ಮಾಡಿದ್ರು. ಅದು ಈಗ ಮಿಂಚಿಲ್ಲ. ಇಷ್ಟು ವರ್ಷ ಖರ್ಚಿದ್ದಕ್ಕೆ 10 ತಿಂಗಳ ನಂತರ ನಮ್ಮ ತಮ್ಮಗೆ ನ್ಯಾಯ ಸಿಕ್ಕಿದೆ. 10 ವರ್ಷದ ನಂತರ ನಮ್ಮ ತಮ್ಮಗೆ ನ್ಯಾಯ ಸಿಕ್ಕಿದೆ ನಾವು ಮಾಡ್ತೀವಿ. ಕೊರೂರು ಬಸವರಾಜ್ಗಾಗಲಿ, ಆಮೇಲೆ ಬಸವರಾಜ ಮುತ್ತಿಗೆಗಾಗಲಿ, ನಾವು CBI ಸರಿಗೆ ಕೋರ್ಟಿಗೆ ಎಲ್ಲದಕ್ಕೂ ನಾವು ಅವ್ರಿಗೆ ಇದಾಗ್ತದೆ ಅಂತ ನಾವು ಕೇಳ್ಕೊತೀವಿ. ನಮಗೇನು ಜೀವ ಬೆದರಿಕೆ ಏನೂ ಇಲ್ಲ ರೀ. ನಾವು ದವಾಖಾನೆಗೆ ಅಡ್ಮಿಟ್ ಇದ್ದೇವೆ. ನಮ್ಗೆ ಆರಾಮಿಲ್ಲದಕ್ಕೆ ಮೇಲಿನ ಮೇಲೆ ಏನು ಬೆದರಿಕೆ ಅನ್ನೋಕ್ಕೇನಿಲ್ಲ. ನಮ್ಮ ಅಣ್ಣಾರಿಗೆ ಹಾಕುತ್ತಿದ್ರು. ಅದು ನಮ್ಮ ಅಣ್ಣಾರು ಮುಂದಿನ ಸುದ್ದಿ ನೋಡ್ರಿ. ದಾವಣಗೆರೆ ದಕ್ಷಿಣದ ವಿಧಾನಸಭಾ ಚುನಾವಣೆ ಬೈ ಎಲೆಕ್ಷನ್ ವೋಟಿಂಗ್ ಆದಾಗಿನಿಂದ ಶುರುವಾಗಿರುವ ಸಂಚಲನ ಇನ್ನೂ ತನಕ ನಿಲ್ತಾ ಇಲ್ಲ. ಅದರ ವೋಟಿಂಗ್ ಮುಗಿದು 12 ಗಂಟೆಗಳ ಕಳೆಯುವಷ್ಟರಲ್ಲಿ KPCC ಕಚೇರಿಯಲ್ಲಿ ಒಂದು ಪ್ರೆಸ್ ಮೀಟ್ ಆಯಿತು. ಸಲೀಂ ಅಹಮ್ಮದ್ ಮತ್ತು ಇತರರು ನೇರವಾಗಿ ಆರೋಪ ಮಾಡಿದ್ರು, ನಮ್ಮ ಅಭ್ಯರ್ಥಿಯನ್ನು ಸೋಲಿಸುವುದಕ್ಕೆ ನಮ್ಮವರೇ ಷಡ್ಯಂತ್ರ ಹುನ್ನಾರ ಮಾಡಿದ್ರು ಅಂತ. ಅದಾದ ಮೇಲೆ ನಡೀತಾ ಇರೋ ಬೆಳವಣಿಗೆಗಳನ್ನು ನೋಡ್ತಾ ಇದ್ದೀರಿ ನೀವು. ಅಬ್ದುಲ್ ಜಬ್ಬಾರ್ ಅವರು KPCC ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾಗಿದ್ದರು. ಆ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿ ಬಂತು. ಅದಾದ ಮೇಲೆ ನಜೀರ್ ಅಹಮ್ಮದ್ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ, ಅವರನ್ನು ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಬಿಡುಗಡೆ ಮಾಡಿದ್ರು ಮುಖ್ಯಮಂತ್ರಿಗಳು. ಬಿಡುಗಡೆ ಮಾಡಬೇಕಾಗಿ ಬಂತು. ಮುಳ್ಳು ಆ ಕಡೆ ತಿರುಗಿತು ಅನ್ನೋಷ್ಟರಲ್ಲಿ ವಾಪಸ್ ಮತ್ತು ಅಬ್ದುಲ್ ಜಬ್ಬಾರ್ ಕಡೆ ತಿರುಗಿತು. DK ಶಿವಕುಮಾರ್ ಅವರು ಅಬ್ದುಲ್ ಜಬ್ಬಾರನ್ನು ಕಾಂಗ್ರೆಸ್ನಿಂದ ವಜಾನೆ ಮಾಡಿಬಿಟ್ರು. ಇದೆಲ್ಲ ನಡೀತಾ ಇರುವಾಗ ನೆಕ್ಸ್ಟ್ ಜಮೀರ್ ಅಹಮ್ಮದ್ ನೋಡ್ತಾ ಇರಿ ಅನ್ನೋ ಮಾತು ಬರ್ತಾ ಇದ್ವು. ಜಮೀರ್ ಅಹಮ್ಮದ್ ಖಾನ್ರನ್ನ ಮಂತ್ರಿಮಂಡಲದಿಂದ ಕೈ ಬಿಡಬೇಕು ಅನ್ನುವ ಮಾತುಗಳು ಶುರುವಾಗಿದ್ವು. ಆ್ಯಕ್ಚುಲಿ ಹೈಕಮಾಂಡ್ ತನಕ ಕಂಪ್ಲೇಂಟು ಹೋಗಿದೆ. ಅಬ್ದುಲ್ ಜಬ್ಬಾರ್ ಪ್ರಚಾರಕ್ಕೆ ಬರಲಿಲ್ಲ, ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟಿದ್ರು. ಅವರ ಮನೆ ಇರೋದು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲೇ. ಇವರು ಮನೆ ಮುಂದೆನೇ ಪ್ರಚಾರ ನಡೀತಾ ಇದ್ರು, ಹೊರಗೆ ಬರಲಿಲ್ಲ ಅವ್ರು ಹೇಳ್ತಾರೆ, ನನ್ನನ್ನು ಯಾರು ಬಂದು ಕರೆದ್ರಿ ನೀವು ಅಂತ. ಯಾರು ಬಂದು ಕರೆದ್ರು? ನನ್ನ ಕ್ಯಾಂಡಿಡೇಟ್ ಬಂದು ಕರೆದ್ರ, ಕ್ಯಾಂಡಿಡೇಟ್ ಅಪ್ಪ ಕರೆದ್ರ, ಕ್ಯಾಂಡಿಡೇಟ್ ಅಮ್ಮ ಕರೆದ್ರ, ಬನ್ನಿ ಎಲೆಕ್ಷನ್ ನಡೀತಾ ಇದೆ ಪ್ರಚಾರಕ್ಕೆ ಅಂತ. ನಾ ಮನೇಲಿದ್ದೆ ಅಂತ. ನಜೀರ್ ಅಹಮ್ಮದ್ ಆ ಸಾದಿಕ್ ಪೈಲ್ವಾನ್ ಕ್ಯಾಂಡಿಡೇಟ್ನ ನಾಮಿನೇಷನನ್ನು ವಾಪಸ್ ತೆಗೆಸೋ ಜವಾಬ್ದಾರಿ ನಜೀರ್ ಅಹಮ್ಮದರಿಗೆ ಕೊಟ್ಟಿದ್ದರು. ನಜೀರ್ ಅಹಮ್ಮದರಿಗೆ, ಸಲೀಂ ಅಹಮ್ಮದ್ಗೆ, ಎಲ್ರಿಗೂ. ಇವರು ಅಲ್ಲಿಗೆ ಹೋಗಲೇ ಇಲ್ಲ. ತಮ್ಮ ಸಮರ್ಥನೆಗೆ ಜಮೀರ್ ಅಹಮ್ಮದ್ ಖಾನ್ರ ಕೇಸ್ ಸ್ಟ್ರಾಂಗ್ ಇದೆ. ನನ್ನನ್ನು ಕೇರಳಕ್ಕೆ ಸ್ಟಾರ್ ಕ್ಯಾಂಪೇನರ್ ಅಂತ ಹಾಕಿದ್ರಿ, ನಾನಲ್ಲಿ ಹಗಲು ರಾತ್ರಿ ನಿಂತ್ಕೊಂಡು ಪ್ರಚಾರ ಮಾಡ್ತಾ ಇದ್ದೀನಿ, ನಾನೇನು ಪಕ್ಷದ್ರೋಹ ಮಾಡಿದ್ದೀನಿ ಅಂತ. ದಾವಣಗೆರೆ ದಕ್ಷಿಣ, ಬಾಗಲಕೋಟೆ 2 ಕಡೆ ಎಲೆಕ್ಷನ್ ನಡೀತಾ ಇತ್ತು. ನೋಡಿ ಬಾಗಲಕೋಟೆಯಲ್ಲಿ ಹೆಂಗೆ ಪ್ರಚಾರ ಮಾಡಿದ್ದೀನಿ ನಾನು. ದಾವಣಗೆರೆ ದಕ್ಷಿಣಕ್ಕೆ ಬಂದೆ, ಅಭ್ಯರ್ಥಿಯ ಮನೆಗೆ ಹೋದೆ, ಊಟ ಮಾಡಿದೆ, ಪ್ರೆಸ್ ಮೀಟ್ ಮಾಡಿದೆ, ರೋಡ್ ಶೋ ಮಾಡಿದೆ. ಆ ನಂತರ ನನಗೆ ಪಕ್ಷ ಹೇಳ್ತು ಬಾಗಲಕೋಟೆಗೆ ಹೋಗಿದ್ದೀನಿ ಅಂತ. ಇಷ್ಟೆಲ್ಲ ಆದರೂ ಜಮೀರ್ ಅಹಮ್ಮದ್ ಮೇಲೆ ಒಂದು ಆ್ಯಕ್ಷನ್ ಆಗುತ್ತೆ ಅನ್ನೋ ಮಾತಿತ್ತು. ಅದಕ್ಕೆ ಉಲೇಮಾಗಳು ಇವತ್ತು ಪ್ರೆಸ್ ಮೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದವು. ಉಲೇಮಾ ಅಂದರೆ ಮುಸ್ಲಿಮ್ನ ಧಾರ್ಮಿಕ ನಾಯಕತ್ವ. ಎಚ್ಚರಿಕೆ ಕೊಟ್ಟರವರು ಕಾಂಗ್ರೆಸ್ ಹೈಕಮಾಂಡ್ಗೆ, ಇದು ಚೆನ್ನಾಗಿರಲ್ಲ, ಹುಷಾರು ಅಂತ. ಹಿಂಗೆ ಮುಂದುವರ್ಕೊಂಡು ಹೋದರೆ ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತ ಮುಖಂಡರುಗಳ ಮೇಲೆ ಇದೇ ರೀತಿ ಆ್ಯಕ್ಷನ್ ಆಗ್ತಾ ಇದ್ದರೆ ಮುಸ್ಲಿಂ ಸಮುದಾಯ ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ ಅಂದರು. ಮೌಲಾನಾ ಮೊಹಮ್ಮದ್ ಝೈನುಲ್ ರಶಾದಿ ಮಾತಾಡಿದ್ದಾರೆ. ನೇರವಾದ ಎಚ್ಚರಿಕೆ ಕಾಂಗ್ರೆಸ್ಸಿಗೆ. ಗುಜರಾತ್ನಲ್ಲಿ ನಿಮ್ಮ ಪರಿಸ್ಥಿತಿ ಏನಾಗಿದೆ, ಉತ್ತರ ಪ್ರದೇಶದಲ್ಲಿ ಏನಾಗಿದೆ, ದೆಹಲಿಯಲ್ಲಿ ಏನಾಗಿದೆ, ಆ ಎಲ್ಲ ರಾಜ್ಯಗಳಲ್ಲಿ ಕಾಂಗ್ರೆಸ್ ಮೊದಲು ಹೆಂಗಿತ್ತು, ಈಗ ಹೆಂಗಿದೆ, ಕರ್ನಾಟಕದಲ್ಲೂ ಆಗಬೇಕಾದು, ಹುಷಾರಂದ್ರು. ಕೇಳಿಸ್ಕೊಳ್ಳಿ. कांग्रेस पार्टी को चाहिए कि वो गुजरात का हाल देख लें, यूपी का हाल देख लें, दिल्ली का हाल देख लें. यहाँ सब पहले क्या था इनका, कैसे थे ये लोग जब वहाँ पर इस तरह काम करना शुरू किए. आज उनको सीट मिलना मुश्किल हो गया है.
कर्नाटक में भी यही हाल होगा। अगर खुदा न खास्ता ये लोग इस तरह काम करेंगे तो आइंदा कर्नाटक में कांग्रेस का काम भी नहीं रहेगा। इसके लिए मैं गुजारिश करता हूँ कांग्रेस वालों से कि वो फौरन जो है तवज्जो दें और हकदार का हक जिसका हक है उसका हक पहुँचाएं। हक हम नहीं कह रहे, उसका हक पहुँचाएं। अब्दुल जब्बार साहब हैं, नसीर साहब हैं, ये मुस्तकिल काम कर रहे हैं, फिर इनको उठाकर ऐसा न क्या करना, ये जो है बहुत बड़ी गद्दारी है ये। इसलिए कांग्रेस वालों से गुजारिश है अपना अंजाम देख लें। वो गुजरात में आ नहीं सकते, दिल्ली में आ नहीं सकते, यूपी आ नहीं सकते, इसी तरह कर्नाटक में भी यही हाल होगा इंशाअल्लाह। Looking at the action taken against the most loyal senior Congress leader, Nasir Ahmad MLC, and he was the former Secretary to the Chief Minister of Karnataka, Mr. Siddaramaiah and Abdul Jabbar Sahab, Chairman of KPCC Minority Cell. We would like to ask the Congress Party High Command and the KPCC President why similar action was not taken in the following cases. Against the Sri Shamunur Shivarankappa, who appealed to voters during the 24 Lok Sabha elections to support the BJP candidate. Openly, he has supported BJP. Being a congressman from years together, he supported the BJP candidate. The Congress Party did not take any action against him. Even the Congress Party did not ask him also. पार्टी ने बताया कि बागलकोट में बेटी का देहांत हुआ कि उनके बेटे को दिया, तो सेम जो है दावनगिरे में शिवशंकर अप्पा जी का इंतकाल हुआ तो उनके पोते को देंगे। ये कांग्रेस का स्टैंड सही नहीं। बेटी जी का इंतकाल हुआ, बेटे को दिया, ठीक है। यहाँ शिवशंकर अप्पा जी का इंतकाल हुआ, बेटा ऑलरेडी एमएलए है, बेटे मिनिस्टर है और बेटे की बीवी वो एमपी है। फिर आप शिवशंकर अप्पा जी के पोते को देना चाहते हैं। ये बागलकोट और दावनगिरा साउथ इक्वल नहीं है, ये बिल्कुल अलग है। सीट जो है तकरीबन 80,000 मुस्लिम वोट्स है, देना चाहिए था या किसी माइनॉरिटी को देना था, नहीं दिया, इसका दुख है। लेकिन कांग्रेस ने यहाँ शो कॉज नोटिस किसी को इशू नहीं किया, डायरेक्टली अटैक करना शुरू कर दिया। पहले अब्दुल जब्बार साहब को प्रेशर बनाया, उन्होंने रिजाइन किया, ओहदे से रिजाइन किया। नसीर अहमद साहब को उन्होंने टर्मिनेट किया। अब अब्दुल जब्बार साहब को प्राइमरी मेंबरशिप ऑफ कांग्रेस से उन्होंने टर्मिनेट किया है। हमारा सवाल यह है कि तुम पार्टी उसूल के खिलाफ जाके जो एक्शंस ले रही है ये बिल्कुल गलत है। ये कांग्रेस पार्टी में मुस्लिम लीडर्स जो हैं उनके ऊपर भी हैं, उनको पूछने वाले भी हैं, पार्टी को पूछने वाले भी हैं। लिहाजा पार्टी इस सिलसिले में अपने आप को आजाद ना समझे, सोच समझ करके कार्रवाई करे। एक बाई इलेक्शन के लिए, एक फैमिली के लिए सबको नाराज करने पर तुली हुई है, तो ये कहीं ना कहीं अकलमंद। ಇವ್ರು ಹೇಳೋದು ಕಾಂಗ್ರೆಸ್ನವ್ರ ಸಮರ್ಥನೆ ಅಂದರೆ ಯಾಕೆ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗನಿಗೆ ಟಿಕೆಟ್ ಕೊಟ್ವಿ ಅನ್ನೋದನ್ನು ಹೇಳಿದ್ರು ಅವರು. ಯಾವುದಾದರೂ ಸಿಟ್ಟಿಂಗ್ MLA ಮೃತಪಟ್ಟಾಗ ಅವರ ಕುಟುಂಬಸ್ಥರಿಗೆ ಟಿಕೆಟ್ ಕೊಡುವ ಸತ್ಸಂಪ್ರದಾಯ ನಮ್ಮ ಪಕ್ಷದಲ್ಲಿದೆ. ಬಾಗಲಕೋಟೆಯಲ್ಲಿ HY ಮೇಟಿ ಅವರು ತೀರ್ಕೊಂಡಿದ್ರು, ಅವರ ಮಗ ಉಮೇಶ್ ಮೇಟಿ ಅವ್ರಿಗೆ ಕೊಟ್ವಿ. ದಾವಣಗೆರೆಯಲ್ಲಿ ಕೊಡೋದಿಲ್ಲ ಅಂದರೆ ಹೆಂಗೆ ಅಂದ್ಕೊಂಡು ಕೊಟ್ಟಿದ್ದೀವಿ ಅಂತ ಇವ್ರು ಹೇಳೋದು. HY ಮೇಟಿ ಅವರ ಮನೆಯಲ್ಲಿ ಯಾರು ಶಾಸಕರಿರಲಿಲ್ಲ, ಅವ್ರಿಗೆ ಕೊಟ್ರಿ. ಇವರ ಮನೆಯಲ್ಲಿ ಒಬ್ಬ ಮಿನಿಸ್ಟರ್ ಇದ್ದಾರೆ, ಒಬ್ಬ ಸಂಸದರಿದ್ದಾರೆ, ಮತ್ತೆ ಹಂಗೆ ಅವ್ರಿಗೆ ಕೊಡ್ತೀರಿ ಅಂತ. ಶಾಮನೂರು ಶಿವಶಂಕರಪ್ಪನವರು 2024 ಚುನಾವಣೆಯಲ್ಲಿ ರಾಘವೇಂದ್ರರಿಗೆ ಓಟ್ ಹಾಕಿ ಅಂತ ಹೇಳಿದ್ರಂತೆ ಬಹಿರಂಗ ಪ್ರಚಾರದಲ್ಲಿ. ಅವ್ರ ಮೇಲೆ ಏನು ಕ್ರಮ ಕೈಗೊಂಡಿದ್ರಿ ನೀವು? ಈಗ ಇವರೆಲ್ಲರ ಮೇಲೆ ಕ್ರಮ ಯಾಕೆ ಅಂತ. ದಾವಣಗೆರೆಯಲ್ಲಿ ವಿಶ್ವ ಮುಸ್ಲಿಂ ಪರಿಷತ್ ಸಂಸ್ಥಾಪಕ ಸುಬಾನ್ ಖಾನ್ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರು. ಅವ್ರು ಹೇಳಿದ್ರು, ಜಮೀರ್ ಅಹಮದ್ ಮೇಲೆ ಏನಾದ್ರು ಆ್ಯಕ್ಷನ್ ತಗೊಂಡ್ರೆ ಕಾಂಗ್ರೆಸ್ಸಿಗೆ 15-20 ಸೀಟ್ ಸಹಿತ ಬರೋದಿಲ್ಲ, ಮುಸ್ಲಿಮರ ಮಾತ್ರ ಅಲ್ಲ ಅಹಿಂದ ವರ್ಗದವರು ನಿಮಗೆ ಓಟ್ ಹಾಕೋದಿಲ್ಲ ಅಂದಿದ್ದಾರೆ. ಕ್ವಿಕ್ಕಾಗಿ ಒಂದು ಇಂಟರ್ನ್ಯಾಷನಲ್ ನ್ಯೂಸ್ ಒಂದು ನೋಡಿಬಿಡೋಣ. ಇಂಥ ಸುದ್ದಿ ಬಂದಾಗ ಹೇಳದೇ ಇದ್ದರೆ ನಮಗೂ ಮನಸ್ಸು ಚಡ್ಪಡಿಸುತ್ತೆ. ದುರಂಧರ್ ಪಾಕಿಸ್ತಾನದಲ್ಲಿ ಇನ್ನೂ ಕೆಲಸ ಮುಂದುವರೆಸಿರೋ ಹಂಗಿದೆ. ಲಷ್ಕರ್ ಎ ತಯ್ಯಬಾದ ಸಹ ಸಂಸ್ಥಾಪಕ ಅಮೀರ್ ಹಮ್ಜಾ ಮೇಲೆ ಅಪರಿಚಿತ ಬಂದೂಕುದಾರಿಗಳಿಂದ ದಾಳಿ. ಅಮೀರ್ ಹಮ್ಜಾ ಮೇಲೆ
ಲಷ್ಕರ್ ಎ ತಯ್ಯಬಾದ ಸಹ ಸಂಸ್ಥಾಪಕ. 2005ರಲ್ಲಿ ಬೆಂಗಳೂರಿನಲ್ಲಿ IISc ಮೇಲೆ ಅಟ್ಯಾಕ್ ಆಗಿತ್ತು. ಫಸ್ಟ್ ಆಫ್ ಇಟ್ಸ್ ಕೈಂಡ್ ಬೆಂಗಳೂರಿನಲ್ಲಿ ಮೊಟ್ಟ ಮೊದಲ ಇಸ್ಲಾಮಿಕ್ ಭಯೋತ್ಪಾದಕ ದಾಳಿ IISc ಮೇಲೆ. ಒಂದು ಕಾನ್ಫರೆನ್ಸ್ ಮುಗಿಸ್ಕೊಂಡು ಹೊರಗೆ ಬರ್ತಾ ಇದ್ದಾಗ AK-47ನಿಂದ ಗುಂಡು ಹೊರಿಸಿದ್ರು. ಸಂಜೆ 7:20 ಮನೀಶ್ ಚಂದ್ರ ಪುರಿ ಅನ್ನುವ ಪ್ರೊಫೆಸರ್ ಒಬ್ಬರು ತೀರ್ಕೊಂಡಿದ್ರು. ಅದರ ಮಾಸ್ಟರ್ ಮೈಂಡ್ ಆಗಿದ್ದವನು ಈತ ಅಮೀರ್ ಹಮ್ಜಾ. ಅಪರಿಚಿತ ಬಂದೂಕುದಾರಿಗಳ ಗುಂಡು ಹೊಡೆದಿದ್ದಾರೆ, ಪ್ರಾಣ ಇನ್ನೂ ಹೋಗಿಲ್ಲ, ಬದುಕ ಚಾನ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. 63 ವರ್ಷ ಈತನಿಗೆ. ಲಷ್ಕರ್ ಎ ತಯ್ಯಬಾದ ಮೆದುಳು ಅಂತ ಈತನನ್ನು ಕರೀತಾ ಇದ್ರು. ಲಷ್ಕರ್ ಎ ತಯ್ಯಬಾದ್ ಅವರು ಒಂದು ವೀಕ್ಲಿ ಮ್ಯಾಗಝಿನ್ ಹೊರಡಿಸ್ತಾರೆ ಪಾಕಿಸ್ತಾನದಲ್ಲಿ, ಅದರ ಎಡಿಟರ್ ಆಗಿದ್ದ ಈತ. ಹಫೀಜ್ ಸೈಯದ್ ಜೊತೆ ಸೇರಿ ಅಮೀರ್ ಹಮ್ಜಾ ಲಷ್ಕರ್ ಎ ತಯ್ಯಬಾದ ಸ್ಥಾಪನೆ ಮಾಡಿದ್ದು. ಲಷ್ಕರ್ ಎ ತಯ್ಯಬಾ ಭಾರತದಲ್ಲಿ ನಡೆಸಿದ ಕಾರ್ಯಾಚರಣೆಗಳಲ್ಲಿ, ಭಯೋತ್ಪಾದಕ ದಾಳಿಗಳಲ್ಲಿ ಈತನ ಪಾತ್ರ ತುಂಬ ದೊಡ್ಡ ಮಟ್ಟದಲ್ಲಿತ್ತು. ಪಾಕಿಸ್ತಾನದಲ್ಲಿ ಖುಲ್ಲಾ ಲಷ್ಕರ್ ಎ ತಯ್ಯಬಾ ಪರ ಈತ ಸಾರ್ವಜನಿಕ ಸಭೆಗಳನ್ನು ಆಯೋಜಿಸ್ತಾ ಇದ್ದ. ಆ ಸಂಘಟನೆಯ ವಾರಪತ್ರಿಕೆಯ ಸಂಪಾದಕನಾಗಿದ್ದ. ಪ್ರಚೋದನಕಾರಿ ಭಾಷಣ ಮತ್ತು ಬರಹಕ್ಕೆ ಕುಖ್ಯಾತನಾಗಿದ್ದ ಈತ. ಪಾಕಿಸ್ತಾನದಲ್ಲಿ LETಗೆ ಲಷ್ಕರ್ ಎ ತಯ್ಯಬಾಗೆ ಯುವಕರನ್ನ ಕರ್ಕೊಂಡು ಬಂದು ರಿಕ್ರೂಟ್ ಮಾಡಿಸ್ತಾ ಇದ್ದ. ಭಾರತದಲ್ಲಿ ಹಲವಾರು ಉಗ್ರ ದಾಳಿಗಳ ಹಿಂದೆ ಈತನ ಕೈವಾಡ ಇತ್ತು. ಅದರಲ್ಲೂ ಮುಖ್ಯವಾಗಿ 2005ರ ಬೆಂಗಳೂರಿನ IISc ದಾಳಿ, 2012ರಲ್ಲಿ ಈತನನ್ನು ಅಮೇರಿಕ ಇಂಟರ್ನ್ಯಾಷನಲ್ ಟೆರರಿಸ್ಟ್ ಅಂತ ಘೋಷಣೆ ಮಾಡಿತ್ತು. 2012ರಲ್ಲಿ ಅಮೇರಿಕ ಈತನನ್ನು ಇಂಟರ್ನ್ಯಾಷನಲ್ ಟೆರರಿಸ್ಟ್ ಅಂತ ಘೋಷಣೆ ಮಾಡಿತ್ತು. 2 ಪುಸ್ತಕ ಬರೆದಿದ್ದ ಈತ. ಖಾಫಿಲಾ ದವತ್ ಔರ್ ಶದಾಹತ್, ಶಹರಾಯೆ ಬಹಿಷ್ತ್ ಅಂತ 2 ಪುಸ್ತಕಗಳ ರೈಟರ್ ಕೂಡ ಹೌದು. ಒಂದು ನ್ಯೂಸ್ ಚಾನಲ್ಗೆ ಹೋಗಿ ಆ ನ್ಯೂಸ್ ಚಾನಲ್ನಿಂದ ಹೊರಗಡೆ ಬರ್ತಾ ಇದ್ದಂತೆ ಅಪರಿಚಿತ ಬಂದೂಕುದಾರಿಗಳು, ಅವ್ರಿಗೂ ಇವನಿಗೂ ಅದು ಏನಿತ್ತು ಯಾವನಿಗೆ ಗೊತ್ತು, ಬಂದು ಗುಂಡು ಹೊಡೆದಿದ್ದಾರೆ. ಬೀಳಬಾರದ ಜಾಗಕ್ಕೆಲ್ಲ ಗುಂಡು ಬಿದ್ದಿದ್ದಾವಂತೆ, ಬದುಕದ ಕಷ್ಟ ಅಂತಿದ್ದಾರೆ. ಸತ್ತ ಮೇಲೆ ಸುದ್ದಿ ಹೇಳ್ತೀವಿ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.